ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಕ್ಷರ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ 6ನೇ ಅಧಿಕರಣದೊಳಗೆ 18ನೇ ಸೂತ್ರ, ಅದರಲ್ಲಿ ಮುಂದುವರಿದ ಭಾಷ್ಯದ ಭಾಗ. ಶಬ್ದಾಂತರಾಚ ಏತದವಗಮ್ಯತೆ, ಅಂದ್ರೆ ಕಾರ್ಯ ಹುಟ್ಟುವುದಕ್ಕಿಂತ ಮುಂಚೆ ಅದು ಅದ ಅನ್ಲಿಕ್ಕೆ ಒಂದು ಶ್ರುತಿ ಪ್ರಮಾಣ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಬ್ದಾಂತರಾಚ ಅಂದ್ರೆ ಮತ್ತೊಂದು ಶ್ರುತಿಯ ಪ್ರಮಾಣ ಅನ್ನುವಂತಹದ್ದು ಇದೆ ಅಂತ ನಮಗ ತಿಳಿದು ಬರ್ತದ ಅಂತ ಅದನ್ನ ವಿವರಣೆ ಕೊಡ್ತಾರ ಅವರು. ಪೂರ್ವಸೂತ್ರೇ ಅಸತ್ ವ್ಯಪದೇಶಿನಃ ಶಬ್ದಸ್ಯ ಉದಾವೃತತ್ವಾತ್, ಅಂದ್ರೆ ಹಿಂದಿನ ಸೂತ್ರದೊಳಗ ಅಸದ್ವ್ಯಪದೇಶಿನಃ ಅಂದ್ರೆ ಈ ಜಗತ್ತು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅಸತ್ತಾಗಿತ್ತು ಅಂಥೇಳಿ ಒಂದು ಶ್ರುತಿ ಪ್ರಮಾಣವನ್ನ ಉದಾಹರಿಸಿ ಹೇಳಿದ್ದ ಪೂರ್ವ ಪಕ್ಷಿ. ಹೌದು ಹೌದು ನೋಡಪ್ಪ, ಈ ಜಗತ್ತು ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು ಇದು ಪೂರ್ವದಲ್ಲಿ ಅಸತ್ತಾಗಿತ್ತು. ಅಸತ್ ಅಂದ್ರೆ ಏನು ಇದ್ದಿದ್ದಿಲ್ಲ ಅಂತ. ಅಸತ್ ಅಂದ್ರೆ ಏನು ಇದ್ದಿದ್ದಿಲ್ಲ, ಶೂನ್ಯ ಅಂತದು. ಅದು ಅಸತ್ತಾಗಿತ್ತು ಅಂತ ಹೇಳಿ ಶಬ್ದಸ್ಯ ಉದಾಹೃತತ್ವಾತ್, ಯಾಕಂದ್ರೆ ಅವನು ಶ್ರುತಿ ಪ್ರಮಾಣವನ್ನೇ ಕೊಟ್ಟು ಹೇಳಿದ್ದ. ತದ್ಧೈಕ ಆವು ರಸದ ವೇದ ಮಗ್ರಮಾಸೀತ್ ಅಂತೇಳಿ ಅವಾಗ ಸೃಷ್ಟಿ ಪೂರ್ವದಲ್ಲಿ ಅಸತ್ಯ ಇತ್ತು ಅಂತ ಹೇಳಿ ಒಂದು ಪ್ರಮಾಣವನ್ನು ಕೊಟ್ಟು ಹೇಳಿದ್ದ. ತತ್ ಅನ್ಯ ಸದ್ವ್ಯಪದೇಶಿ ಶಬ್ದ ಶಬ್ದಾಂತರಂ. ಈಗ ಅದಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಒಂದು ಸತ್ ಅನ್ನುವಂತಹದ್ದು ಇತ್ತು ಅನ್ನುವಂತಹದ್ದನ್ನ ಹೇಳುವಂತ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಇದೆ ಅಂತ ಹೇಳಿ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ನೋಡಪ್ಪ, ನೀ ಬರೇ ಅಸದೇವೇದ ಮಗ್ರಮಾಸೀತ್ ಅಂತ ಹೇಳಿ ಆ ಶ್ರುತಿ ಒಂದನ್ನ ನೋಡ್ತಿ, ಅದನ್ನ ಸರಿಯಾಗಿ ಇನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದ್ರ ಬಗ್ಗೆ ಹಿಂದೆ ಹೇಳ್ ಅಸದೇವ ಅಂದ್ರ ಅಸತ್ತಿನಂತೆ ಇತ್ತು, ಯಾಕಂದ್ರೆ ನಾಮರೂಪಗಳಿಂದ ಅದು ಅವ್ಯಾಕೃತವಾಗಿತ್ತು ಅಂತ. ನಾಮರೂಪಗಳು ಈಗ ಹೆಂಗ ವ್ಯಕ್ತವಾಗಿ ತೋರ್ತಾ ಇದ್ದಾವೆ, ಭಿನ್ನ ಭಿನ್ನವಾಗಿ ಬೇರೆ ಬೇರೆಯಾಗಿ ನಮಗೆ ಪ್ರತ್ಯಕ್ಷ ಆಗ್ತಾವ ನಾಮರೂಪಗಳು. ಇವು ಸೃಷ್ಟಿ ಪೂರ್ವದಲ್ಲಿ ಅವ್ಯಕ್ತವಾಗಿದ್ದು ಅಂತ. ನಾಮರೂಪಗಳ ಭೇದ ಅನ್ನುವಂತಹದ್ದು ಅವಾಗ ಇದ್ದಿದ್ದಿಲ್ಲ, ಅಖಂಡವಾಗಿ ಒಂದೇ ಬ್ರಹ್ಮ ವಸ್ತು ಅನ್ನುವಂತಹದ್ದಿತ್ತು ಅಂತ ಹೇಳಿ ಅದು ಶ್ರುತಿ ಅಭಿಪ್ರಾಯ ಅದ. ನೀನು ಅಸತ್ಯ ಇತ್ತು ಅಂತ ನೀನ್ ಹೇಳ್ತಾ ಇದ್ದಿ, ಶ್ರುತಿ ಅರ್ಥ ಹಾಗಲ್ಲ. ಈಗ ಮತ್ತೊಂದು ಶ್ರುತಿ ಅನ್ನುವಂತಹದ್ದನ್ನ ನಾವು ಉದಾಹರಿಸ್ತಾ ಇದ್ದೀನಿ. ಸದ್ವ್ಯಪದೇಶಿ ಶಬ್ದ ಶಬ್ದಾಂತರಂ ಅಂದ್ರೆ ಸತ್ತಾಗಿತ್ತು ಅಂತ ಹೇಳುವಂತ ಒಂದು ಮತ್ತೊಂದು ಶ್ರುತಿ ಅನ್ನುವಂತಹದ್ದನ್ನ ನಾನು ನಿನಗ ಬೋಧ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಆಚಾರ್ಯರು ಪೂರ್ವ ಪಕ್ಷಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಇತ್ಯಾದಿ. ಇದಂ ಅಗ್ರೆ, ಇದಂ ಅಂದ್ರೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು. ಇದು ಸೃಷ್ಟಿಯಾಗೋದಕ್ಕಿಂತ ಪೂರ್ವದಲ್ಲಿ, ಅಗ್ರೆ ಅಂದ್ರೆ ಏನು, ಈಗೇನು ಉತ್ಪತ್ತಿಯಾಗಿ ತೋರ್ಲಿಕ್ಕತ್ತದಲ್ಲ, ನಾಮರೂಪಗಳಿಂದ ವ್ಯಕ್ತವಾಗಿ ಜಗತ್ತು ತೋರ್ಲಿಕ್ಕತ್ತದ. ಇದು ಉತ್ಪತ್ತಿಯಾಗೋದಕ್ಕಿಂತ ಪೂರ್ವದೊಳಗ ಏಕಮೇವ ಅದ್ವಿತೀಯಂ. ಏಕಮೇವ ಅದ್ವಿತೀಯ ಅಂದ್ರೆ ತನ್ನ ಎರಡನೆಯದು ಇಲ್ಲದಂತ ಒಂದೇ ಅಖಂಡವಾಗಿರ್ತಕ್ಕಂಥದ್ದು, ಸ್ವಗತಾದಿ ಭೇದ ರಹಿತವಾಗಿರುವಂತ ಒಂದು ಬ್ರಹ್ಮ ವಸ್ತು ಅನ್ನುವಂತಹದ್ದು, ಅಂದ್ರೆ ಸದ್ರೂಪ ಅನ್ನುವಂತಹದ್ದು. ಸತ್ ಏವ ಆಸೀತ್ ಅಂತ ಹೇಳ್ತಾರೆ. ಅದು ಸದ್ರೂಪವಾಗಿರ್ತಕ್ಕಂಥ ಒಂದು ವಸ್ತು ಅನ್ನುವಂತಹದ್ದು ಅದು ಇತ್ತು ಅಂತ ಹೇಳಿ
ಹೀಗೆ ಮತ್ತೊಂದು ಶ್ರುತಿ ಎನ್ನುವಂತಹದ್ದು ಅದು ಉಪದೇಶ ಮಾಡ್ತಾ ಇದೆ. ತದ್ದೈಕ ಆಹುರಸದೇವೇದಮಗ್ರಾಸೀತ್ ಇತಿ ಚ ಅಸತ್ತಕ್ಷಂ ಉಪಕ್ಷಿಪ್ಯ. ಅಂದ್ರೆ ಇಲ್ಲಿ ಕೆಲವರು ಏನ್ ಹೇಳ್ತಾ ಇದ್ದಾರ ಅಂತಂದ್ರೆ, ಇದು ಅಂದ್ರೆ ಈ ಜಗತ್ತನ್ನುವಂತಹದ್ದು ಇದು ಮೊದಲು ಅಸತ್ಯ ಆಗಿತ್ತು ಅಂತ ಹೇಳಿ ಅಲ್ಲಿ ಹೇಳ್ತಾರ. ಅಲ್ಲಿ ಆ ಅಸತ್ತಕ್ಷವನ್ನೇ ಮುಂದಿಟ್ಟುಕೊಂಡು ಇಲ್ಲಿ ಆಚಾರ್ಯರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕೆಲವರು ಅಂತಂದ್ರೆ ಇಲ್ಲಿ ಅಸದ್ವಾದಿಗಳು ಅಂತ, ಈ ಶೂನ್ಯವಾದಿಗಳಂತನೂ ಇಟ್ಕೊಳ್ಬಹುದ್ರಿ. ಇಲ್ಲಿ ಪ್ರಧಾನವಾದಿಗಳು ಅಂತ, ಅವನು ಪ್ರಧಾನವೇ ಕಾರಣ ಅಂತ ಅವನು ಹೇಳ್ಕೊತ ಬಂದಿದ್ನಲ್ರಿ. ಆದ್ರೂ ಕೂಡ ಅವನು ಕೂಡ ಅಸತ್ತಾಗಿತ್ತು ಅಂತೇಳಿ ಅವನು ಕೂಡ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನ. ಇದು ಮೊದಲು ಅಸತ್ಯ ಆಗಿತ್ತು ಅಂತ ಹೇಳಿ ಕೆಲವರು ಏನ್ ಹೇಳ್ತಾ ಇದ್ದಾರಲ್ಲ, ಅಂತ ಒಂದು ಅಸತ್ಪಕ್ಷ ಅನ್ನುವಂತಹದ್ದನ್ನ ಉಪಕ್ಷಿಪ್ಯ ಅದನ್ನ ಇಲ್ಲಿ ಮುಂದಿಟ್ಟುಕೊಂಡು ಕಥಂ ಅಸತಃ ಸಜ್ಜಾಯತ, ಅಸತ್ತಿನಿಂದ ಸತ್ ಅನ್ನುವಂತಹದ್ದು ಹೆಂಗ್ ಹುಡ್ತದ ಅಂತ ಹೀಗೆ ಆಕ್ಷೇಪವನ್ನ ಮಾಡಿ ಅಂತ. ಅಸತ್ತಿನಿಂದ ಸತ್ ಅನ್ನುವಂಥದ್ದು ಹೇಗೆ ಹುಡ್ತದ ಅಂತೇಳಿ ಆಕ್ಷೇಪವನ್ನ ಮಾಡಿ ಇಲ್ಲಿ ಸತ್ಯೇವ ಸೌಮ್ಯ ಇದಮಗ್ರಮಾಸೀತ್, ಚಾಂದೋಕ್ಯ ಉಪನಿಷತ್ತಲ್ಲಿ ನಚಿಕೇತನ ಕುರಿತು ಯಮಧರ್ಮ ಸತ್ಯೇವ, ಸತ್ವೇವ ಅಂತಂದ್ರೆ ಏನು, ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಅಂತಲ್ಲಿ. ಸದ್ರೂಪವಾಗಿರುವಂತಹದ್ದು ಅಂದ್ರೆ ತ್ರಿಕಾಲ ಬಾಧಿತವಾಗಿರುವಂತ ಒಂದು ವಸ್ತು ಅಂದ್ರೆ ಇಲ್ಲಿ ಬ್ರಹ್ಮ ಅಂತ. ಆ ಬ್ರಹ್ಮವೇ ಇಲ್ಲಿ ಹೇ ಸೌಮ್ಯನೇ ಇದು ಇತ್ತು ಅಂತ ಹೇಳಿ ಇತಿ ಅವಧಾರಯತಿ. ಹಿಂಗ ನಮಗ ಶ್ರುತಿ ಎನ್ನುವಂತಹದ್ದು ನಮಗ ಪುನಃ ಪುನಃ ಹೇಳ್ತಾ ಇದೆ ಅಂತ, ಅದು ನಿಶ್ಚಯಾತ್ಮಕವಾಗಿ ಹೇಳ್ತದಂತ. ಅವಧಾರಣ ಅಂದ್ರೆ ನಿಶ್ಚಯ, ನಿಶ್ಚಯ ರೂಪವಾಗಿ ಶ್ರುತಿ ಎನ್ನುವಂತಹದ್ದು ನಮಗ ಬೋಧ ಮಾಡಿದೆ ಅಂತ. ತತ್ರ ಇದಂ ಶಬ್ದವಾಚ್ಯಸ್ಯ ಕಾರ್ಯಸ್ಯ ಪ್ರಾಗುತ್ಪತ್ತೇ, ಇದಂ ಶಬ್ದವಾಚ್ಯ, ಇದಂ ಅಂದ್ರೆ ಇದು ಅನ್ನುವಂತ ಶಬ್ದಕ್ಕೆ ವಾಚ್ಯವಾಗಿರುವಂತಹದ್ದು ಯಾವುದು, ಕಾರ್ಯರೂಪವಾಗಿರ್ತಕ್ಕಂಥ ಪ್ರಪಂಚ ಅಂತ ಹೇಳ್ತಾರೆ ಇಲ್ಲಿ. ಈ ಕಾರ್ಯರೂಪ ಪ್ರಪಂಚವನ್ನ ಜಗತ್ತನ್ನು ನೋಡ್ತಾ ಇದ್ದೇವಲ್ಲ, ಇದಕ್ಕೆ ಇದಂ ಅಂತ ಈ ಒಂದು ಶಬ್ದದಿಂದ ಹೇಳ್ತಾರಂತ. ಇದಂ ಶಬ್ದದಿಂದ ಕರೆಸಿಕೊಳ್ಳುವಂತಹದ್ದು ಯಾವುದು, ಯಾಕೆ ನಮಗೆ ಇದಂ ಪ್ರತ್ಯಕ್ಷವಾಗಿ ಇದಮ ಪ್ರತ್ಯಕ್ಷಗತಂ, ಇದಂ ಅನ್ನುವಂತಹದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥ ವಸ್ತುವನ್ನೇ ನಾವು ಬಳಕೆ ಮಾಡ್ತೇವಲ್ಲ. ದಿಸ್ ದ್ಯಾಟ್ ಅಂತಾರಲ್ಲ, ದಿಸ್ ಅಂದ್ರೆ ನಮ್ಗೆ ಎದುರಿಗೆ ಇದ್ದದ್ದು, ಅಂದ್ರೆ ದ್ಯಾಟ್ ಅಂದ್ರೆ ಅದು ಪರೋಕ್ಷವಾಗಿರ್ತಕ್ಕಂಥದ್ದು. ಈ ಗೋಲ್ ಗುಂಬಜ್ ನಮಗ ಪರೋಕ್ಷ, ಅದು ತಾಜ್ ಮಹಲ್ ಅದು ಪರೋಕ್ಷ, ಅದು ಅವು ನಮಗ್ ಪ್ರತ್ಯಕ್ಷ ಅಲ್ಲ. ಇಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಯಾವ್ದಂದ್ರೆ ಇಲ್ಲಿ ಜಗತ್ತು ಅಂತ. ಅದು ಇಲ್ಲಿ ಇದಂ ಶಬ್ದದ ವಾಚ್ಯ ಅಂತ ಹೇಳ್ತಾ ಇದ್ದಾರೆ, ಅದು ಕಾರ್ಯರೂಪವಾಗಿರ್ತಕ್ಕಂಥದ್ದು. ಇದಂ ಶಬ್ದವಾಚ್ಯಸ್ಯ ಕಾರ್ಯಸ್ಯ ಪ್ರಾಗುತ್ಪತ್ತೇ, ಅದು ಉತ್ಪತ್ತಿಗಿಂತ ಪೂರ್ವದಲ್ಲಿ ಅಂತ. ಯಾವುದೋ ಈ ಕಾರ್ಯವಾಗಿರ್ತಕ್ಕಂಥ ಈ ಜಗತ್ತನ್ನುವಂತಹದ್ದು ಇದಂ ಶಬ್ದದಿಂದ ಹೇಳಲ್ಪಡ್ತದಲ್ಲ, ಅದು ಉತ್ಪತ್ತಿ ಪೂರ್ವದಲ್ಲಿ ಸತ್ಶಬ್ದವಾಚ್ಯೇನ ಕಾರಣೇನ. ಇಲ್ಲಿ ಸತ್ ಅಂದ್ರೇನು, ಸದ್ರೂಪವಾಗಿರ್ತಕ್ಕಂಥದ್ದು ಅಂತ. ಆ ಸತ್ಶಬ್ದವಾಚ್ಯವಾಗಿರ್ತಕ್ಕಂಥ ಕಾರಣ. ಈಗ ಹಂಗ ಮಣ್ಣು ಕಾರಣ, ಅದು ಗಡಿಗೆ ಕಾರ್ಯ. ಅದು ಗಡಿಗೆ ಉತ್ಪತ್ತಿ ಪೂರ್ವದಲ್ಲಿ ಏನಿತ್ತು ಅಂತಂದ್ರೆ ಒಂದು ಮಣ್ಣಿತ್ತು ಅಂತ ಹೇಳ್ತೇವಲ್ರಿ ಇವಾಗ. ಯಾಕ ಮಣ್ಣಿನಿಂದಲೇ ಮಡಿಕೆ ಅನ್ನುವಂತಹದ್ದಾಗೈತಿ. ಹಾಗೆ ಇಲ್ಲಿ ಸತ್ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪರಮಾತ್ಮ. ಅವನು ಇದಂ ರೂಪವಾದ ಈ ಕಾರ್ಯರೂಪವಾದ ಪ್ರಪಂಚದ ಸೃಷ್ಟಿಗಿಂತ ಪೂರ್ವದಲ್ಲಿ ಅವನು ಇದ್ದ ಅಂತ. ಆ ಬ್ರಹ್ಮ ಅನ್ನುವಂಥದ್ದಿತ್ತು ಅಂತ ಹೇಳಿ ಆ ಸತ್ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಯಾವುದು ಕಾರಣ. ಅದರ ಜೊತೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸಾಮಾನಾಧಿಕರಣ್ಯಸ್ಯ ಶ್ರೂಯಮಾಣತ್ವಾತ್, ಅಲ್ಲಿ ಸಾಮಾನಾಧಿಕರಣ್ಯವನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಅಲ್ಲಿ ಸತ್ಶಬ್ದದಿಂದ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ, ಅಂದ್ರೆ ಸಮಾನವಾದ ಅಧಿಕರಣವನ್ನ ಅಲ್ಲಿ ಶ್ರುತಿಯಲ್ಲಿ ಹೇಳಿಕೊಂಡು ಬಂದಿರುವುದರಿಂದ ಸತ್ವ ಅನನ್ಯತ್ವೇ ಪ್ರಸಿದ್ಧತಃ, ಇಲ್ಲಿ ಸತ್ವ ಅನನ್ಯತ್ವಗಳು ಅಲ್ಲಿ ಸಿದ್ಧವಾಗ್ತಾ ಇದ್ದಾವೆ ಅಂತ. ಅಲ್ಲಿ ಸತ್ವ ರೂಪವಾಗಿರ್ತಕ್ಕಂಥ ಯಾವ ಬ್ರಹ್ಮಕ್ಕೂ
ಇಲ್ಲಿ ಕಾರ್ಯರೂಪವಾಗಿರ್ತಕ್ಕಂಥ ಇದು ಜಗತ್ತು, ಆ ಸದ್ರೂಪವಾದ ಬ್ರಹ್ಮವೇ ಇಲ್ಲಿ ಆ ಮಣ್ಣೆ ಹೆಂಗ ಮಡಿಕೆ ಆಗೈತಲ್ಲ ಹಂಗ ಸದ್ರೂಪವಾಗಿರ್ತಕ್ಕಂಥ ಆ ಬ್ರಹ್ಮವೇ ಇಲ್ಲಿ ಜಗತ್ತಾಗಿ ತೋರ್ಲಿಕ್ಕತ್ತದ ಅಂತ. ಅದರ ಕಾರ್ಯ ಕಾರಣಕ್ಕಿಂತ ಭಿನ್ನ ಅಲ್ಲ ಅಂತ, ಅನನ್ಯ ಸತ್ವ ಅನನ್ಯತ್ವಗಳು ಅಂತ. ಇಲ್ಲಿ ಸತ್ವ ಅನನ್ಯತ್ವ ಏನ್ ಹೇಳ್ತಾರ ಅವರು, ಪ್ರಸಿದ್ಧತಃ ಅಂದ್ರೆ ಲೋಕದಲ್ಲಿ ಕಾರ್ಯ ಕಾರಣಗಳು ಒಂದೇ ಆಗಿರ್ತಕ್ಕಂಥದ್ದು ಪ್ರಸಿದ್ಧವಾಗೈತಿ ಅಂತ. ಕಾರ್ಯರೂಪವಾಗಿರ್ತಕ್ಕಂಥ ಜಗತ್ತು ಇದು ಬ್ರಹ್ಮವನ್ನ ಬಿಟ್ಟು, ಕಾರಣವಾಗಿರ್ತಕ್ಕಂಥ ಬ್ರಹ್ಮವನ್ನ ಬಿಟ್ಟು ಬೇರೆ ಐತೇನು ಅಂತಂದ್ರ ಇದು ಭಿನ್ನವಾಗಿ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಒಂದು ಶ್ರುತಿ ಅಭಿಪ್ರಾಯವನ್ನು ತಿಳಿಸ್ಕೊಂಡು ಬಂದ್ರು. ಯದಿ ತು ಪ್ರಾಗುತ್ಪತ್ತೇ ಅಸತ್ ಕಾರ್ಯಸ್ಯ ಅಸತ್ ಕಾರ್ಯಂ ಸ್ಯಾತ್. ಈಗ ನಾವು ಒಂದು ವೇಳೆ ಪ್ರಾಗುತ್ಪತ್ತೇ ಅಂತಂದ್ರೆ ಏನು, ಹುಟ್ಟೋದಕ್ಕಿಂತ ಪೂರ್ವದೊಳಗೆ ಈ ಜಗತ್ತೇನೈತಲ್ಲ ಕಾರ್ಯರೂಪವಾದ ಜಗತ್ತು, ಇದು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಅಸತ್ ಕಾರ್ಯಂ ಸ್ಯಾತ್, ಇದು ಅಸತ್ತಾಗಿತ್ತು. ಕಾರ್ಯ ಅನ್ನುವಂತಹದ್ದು ಸೃಷ್ಟಿ ಪೂರ್ವದಲ್ಲಿ ಇದು ಅಸತ್ತಾಗಿತ್ತು ಅಂತ ಹೇಳಿ, ಆ ಬಳಿಕ ನಾವು ಇದು ಹುಟ್ಟಿತು ಅಂತ ಹೇಳಿ, ಮೊದಲು ಅಸತ್ತಾಗಿತ್ತು ಅದರಿಂದ ಇದು ಜಗತ್ತನ್ನುವಂತಹದ್ದು ಹುಟ್ಟಿತು ಅಂತ ಹೇಳಿ ಈ ಪ್ರಕಾರವಾಗಿ ನಾವು ಒಂದು ವೇಳೆ ಹೇಳಿದ್ದಾದರೆ ಪಶ್ಚಾತ್ ಉತ್ಪದ್ಯಮಾನಂ ಕಾರಣೆ ಸಮವೇಯಾತ್, ಆ ಬಳಿಕ ಅದು ಹುಟ್ಟಿ ಕಾರಣವಾಗಿರ್ತಕ್ಕಂಥ ಜೊತೆಯಲ್ಲಿ ಅದು ಸಮವಾಯ ಸಂಬಂಧದಿಂದ ಅದು ಒಂದು ವೇಳೆ ಸೇರ್ಕೊಂಡಿದ್ದಾದರೆ ಕಾರಣೆ ಸಮವೇಯಾತ್, ಅಂದ್ರೆ ಸಮವಾಯ ಸಂಬಂಧದಿಂದ ಅದು ಕಾರಣದ ಜೊತೆಯಲ್ಲಿ ಆ ಕಾರ್ಯ ಅನ್ನುವಂತಹದ್ದು ಕಾರಣದೊಂದಿಗೆ ಸಮವಾಯ ಸಂಬಂಧದಿಂದ ಅದು ಕೂಡಿಕೊಂಡದ್ದಾದರೆ ಅವಾಗ ಏನಕ್ಕೆ ತದಾ ಅನ್ಯತ್ ಕಾರಣಾತ್ ಸ್ಯಾತ್, ಅವಾಗ ಅದು ಕಾರಣದಿಂದ ಕಾರ್ಯ ಅನ್ನುವಂತಹದ್ದು ಬೇರೆ ಅಂತ ಹೇಳ್ಬಹುದಾಗಿತ್ತು. ನಿನ್ನ ಪ್ರಕಾರ ಮೊದಲು ಅಸತ್ಯ ಇತ್ತು, ಆಮೇಲೆ ಇದು ಜಗತ್ತು ಹುಟ್ಟಿತು, ಹುಟ್ಟಿದ ಬಳಿಕ ಏನಾಯ್ತು ಅಂತಂದ್ರೆ ಅದು ಆ ಕಾರಣದೊಡನೆ ಕಾರ್ಯ ಅನ್ನುವಂತಹದ್ದು ಅಲ್ಲಿ ಸಮಾನಾಧಿಕರಣದಿಂದ ಇರುವುದಾಗಿದ್ರ ಅವಾಗ ಏನಾಕಿತ್ತಿದು ಕಾರಣಕ್ಕಿಂತಲೂ ಈ ಜಗತ್ತು ಬೇರೆ ಅಂತ ಇದು ಸಿದ್ಧ ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗೋದ್ರಿಂದ ಏನಾಗ್ತೈತಿ ಇಲ್ಲಿ, ತತ್ರ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದೆ. ಯಾವುದು ಒಂದನ್ನ ಕೇಳುವುದರಿಂದ ಎಲ್ಲವನ್ನ ಕೇಳಿದಂತೆ ಆಗಿರಬೇಕು. ಏನ ಅಶ್ರುತಂ ಶ್ರುತಂ ಭವತಿ ಅಂತ, ಅಶ್ರುತವಾದದ್ದು ಶ್ರುತವಾಗಿರಬೇಕು, ತಿಳಿದಿದ್ದು ತಿಳಿದಂಗಾಗಿರಬೇಕು ಅಂಥೇಳಿ ಅಲ್ಲಿ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡಿದಾರ. ಶ್ರುತಿಯೊಳಗ ಯಾವುದನ್ನ ನಾವು ಶ್ರವಣ ಮಾಡೋದ್ರಿಂದ ಶ್ರವಣ ತಿಳಿಯದೇ ಇರ್ತಕ್ಕಂಥ ತಿಳಿದು ಬರುತ್ತದೆಯೋ, ಯಾಕ ಒಂದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತಾಗಿರ್ಬೇಕು ಅಂತ ಪ್ರತಿಜ್ಞೆ ಮಾಡ್ಯಾರಲ್ರಿ. ಅದಕ್ಕೆ ವಿರೋಧ ಅನ್ನುವಂತಹದ್ದು ಆಗ್ತಿತ್ತು ಅಂತ ಹೇಳ್ತಾರ ಅವ್ರು. ಸತ್ವ ಅನನ್ಯತ್ವ ಅವಗತೇಸ್ತು ಯಂ ಪ್ರಜ್ಞಾ ಸಮರ್ಥ್ಯತೆ. ಆದ್ರೆ ಇಲ್ಲಿ ಸತ್ವ ಮತ್ತು ಅನನ್ಯತ್ವ ಅನ್ನುವಂತಹದ್ದು, ಇಲ್ಲಿ ಸತ್ವವಾಗಿರ್ತಕ್ಕಂಥದ್ದು ಯಾವುದು ಬ್ರಹ್ಮ, ಅದು ಕಾರ್ಯದೊಂದಿಗೆ ಅನನ್ಯವಾಗಿದೆ ಅಂತ. ಯಾವ್ದ್ರ ಕಾರ್ಯ ಅದ್ಯಾವುದು, ಈ ಪ್ರಪಂಚ ಅಂತ. ಕಾರ್ಯರೂಪವಾಗಿರ್ತಕ್ಕಂಥ ಪ್ರಪಂಚ ಕಾರಣವಾಗಿರ್ತಕ್ಕಂಥ ಬ್ರಹ್ಮದೊಂದಿಗೆ ಅದು ಅನನ್ಯವಾಗಿದೆ ಅಂತ ಹೇಳಿ ನಾವು ಈ ರೀತಿಯಾಗಿ ನಿಶ್ಚಯ ಮಾಡಿಕೊಂಡ್ರ ಯಂ ಪ್ರತಿಜ್ಞಾ ಸಮರ್ಥ್ಯತೆ ಅಂತ. ಇಲ್ಲಿ ಕಾರ್ಯ ಕಾರಣಗಳಲ್ಲಿ ನಾವು ಅನನ್ಯ ಅಂತಂದ್ರೆ ಏನು, ಅದು ಬೇರೆ ಅಲ್ಲ ಅಂತ ನಾವು ಒಪ್ಪಿದ್ದಾದ್ರ ನಮ್ಮ ಪ್ರತಿಜ್ಞೆ ಅನ್ನುವಂತಹದ್ದು ಇದು ವಿರೋಧ ಆಗುವುದಿಲ್ಲ ಅಂತ. ಯಂ ಪ್ರತಿಜ್ಞಾ ಸಮರ್ಥ್ಯತೆ ಅಂತಂದ್ರೆ ಏನು, ಈ ಪ್ರತಿಜ್ಞೆ ಅನ್ನುವಂತಹದ್ದನ್ನ ನಾವು ಸಮರ್ಥನೆ ಮಾಡಿದಂತೆ ಆಗ್ತದ ಅಂತ. ಅಂದ್ರೆ ಯಾಕಂದ್ರೆ ನಮ್ಮ ಪ್ರತಿಜ್ಞೆಗೆ ವಿರೋಧ ಆಗುವುದಿಲ್ಲ ಅಂತ. ಕಾರ್ಯ ಮತ್ತು ಕಾರಣಗಳಲ್ಲಿ ಅವು ಬೇರೆ ಅಲ್ಲ ಅಂತ ನಾವು ಸಿದ್ಧ ಮಾಡ್ಬೇಕು ಅದನ್ನು. ಹಾಗಾದಾಗ ಮಾತ್ರ ನಮ್ಗೆ ಪ್ರತಿಜ್ಞೆ ವಿರೋಧ ಅನ್ನುವಂತಹದ್ದು ಬರೋದಿಲ್ಲ. ಒಂದ್ ವೇಳೆ ಕಾರಣ ಅನ್ನುವಂತಹದ್ದು ಅದು ಅಸತ್ತು, ಈ ಜಗತ್ತು ಅನ್ನುವಂಥದ್ದು ಅಸತ್ತಿನಿಂದ ಸತ್ತು ಹುಡ್ತು ಅಂತೇಳಿ ನಾವು ಈ ರೀತಿಯಾಗಿ ಏನಾದ್ರು ಅಂದದ್ದಾದ್ರೆ
ಹ್ಮ್ ಇಲ್ಲಿ ನಮ್ಮ ಪ್ರತಿಜ್ಞೆಗೆ ವಿರೋಧ ಅನ್ನುವಂತಹದ್ದು ಬರ್ತದ ಅಂತೇಳಿ ಹ್ಮ್ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹ್ಮ್ ಅವರ ಅಂದ್ರೆ ಈ ಕಾರ್ಯ ಅನ್ನುವಂತಹದ್ದು ಅದು ಹುಟ್ಟೋದಕ್ಕಿಂತ ಮುಂಚೆನೂ ಕೂಡ ಇದೆ ಅನ್ಲಿಕ್ಕೆ ಹ್ಮ್ ನಮಗ ಶ್ರುತಿಯ ಪ್ರಮಾಣ ಅನ್ನುವಂತಹದ್ದು ಇದೆ ಅಂತೇಳಿ ಹ್ಮ್ ಈಗ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಪಟವಚ್ಛ ಅಂತ 19ನೇ ಸೂತ್ರ, ಹೌದು. ಅದಕ್ಕ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಹ್ಮ್ ಈ ಕಾರ್ಯ ಮತ್ತು ಕಾರಣಗಳಲ್ಲಿ ಅನನ್ಯತ್ವ ಅನ್ನುವಂತಹದ್ದು, ಹ್ಮ್ ಅಂದ್ರೆ ಭೇದ ಇಲ್ಲದೆ ಇರತಕ್ಕಂತಹದ್ದು. ಹ್ಮ್ ಕಾರ್ಯ ಅನ್ನುವಂತಹದ್ದು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ಲಿಕ್ಕೆ ಹ್ಮ್ ಒಂದು ಉದಾಹರಣೆಯನ್ನ ಕೊಟ್ಟು ತಿಳಿಸ್ತಾರೆ. ಹ್ಮ್ ಈಗ ಹೇಗೆ ಅಂತಂದ್ರೆ, ಯಥಾಚ ಸಂವೇಷ್ಟಿತಃ ಪಟಃ ನ ವ್ಯಕ್ತಂ ಗೃಹ್ಯತೆ ಕಿಂ ಅಯಂ ಪಟಃ ಕಿಂ ವಾ ಅನ್ಯದ್ರವ್ಯಂ ಇತಿ. ಈಗ ಒಂದು ಸಂವೇಷ್ಟಿತ ಅಂದ್ರೆ ಮಡಿಚಿಟ್ಟಿದ್ದು ಅಂತ, ಹ್ಮ್ ಪಟ ಅಂದ್ರೆ ಬಟ್ಟೆ. ಹ್ಮ್ ಒಂದು ಬಟ್ಟೆ ಅನ್ನುವಂತಹದ್ದನ್ನ ಮಡಿಚಿಟ್ಟಿದಾರ. ಹ್ಮ್ ನ ವ್ಯಕ್ತಂ ಗೃಹ್ಯತೆ, ಆದ್ರೆ ನಮಗದು ವ್ಯಕ್ತವಾಗಿ ತೋರ್ತಾ ಇಲ್ಲ. ಹೌದು. ನಾವು ದೂರದಿಂದ ನೋಡಕತ್ತಿದ್ದೀವಿ, ಹ್ಮ್ ಅದು ಪೂರ್ಣ ಮಡಿಚಿಟ್ಟಾರ ಆ ಬಟ್ಟೆಯನ್ನ. ಹ್ಮ್ ಅದು ಯಾಕಂದ್ರೆ ಅದು ನಮಗ ವ್ಯಕ್ತವಾಗಿ ಸ್ಪಷ್ಟವಾಗಿ ತೋರ್ತಾ ಇಲ್ಲ ಅದು. ಹೌದು. ಅವಾಗ ನಮಗ್ ಸಂಶಯ ಬರ್ತದೆ. ಹ್ಮ್ ಇಯಂ ಪಟಃ ಹ್ಮ್ ಕಿಮಯಂ ಪಟಃ ಕಿಂ ವಾ ಅನ್ಯದ್ರವ್ಯಮಿತಿ. ಹ್ಮ್ ಇದೇನು ಬಟ್ಟೆಯೋ ಅಥವಾ ಬೇರೆ ದ್ರವ್ಯವೋ, ಹೌದು. ಇದು ಯಾವುದೋ ಬೇರೆ ವಸ್ತುನೋ ಅಥವಾ ಬಟ್ಟೆಯೋ ಅಂತೇಳಿ ಹ್ಮ್ ನಮಗೇನು ಬರ್ತೈತಿ, ಇವಾಗ ಸಂಶಯ ಬರ್ತೈತಿಲ್ಲ ಅಲ್ಲಿ, ಹೌದು ಹೌದು. ಪ್ರಶ್ನೆ ಮೂಡ್ತದೆ. ದೂರದಲ್ಲಿ ಮಡಿಚಿಟ್ಟಾರ ಅದನ್ನ. ಹ್ಮ್ ಮಡಿಚಿಟ್ಟಿದ್ದಕ್ಕ ಆ ಬಟ್ಟೆ ಅನ್ನುವಂತಹದ್ದು ಹ್ಮ್ ನಮಗ ವ್ಯಕ್ತವಾಗಿ ತೋರ್ತಾ ಇಲ್ಲ, ಹ್ಮ್ ನಮಗ ಸ್ಪಷ್ಟವಾಗಿ ತೋರ್ತಾ ಇಲ್ಲ. ಹ್ಮ್ ಅದಕ್ಕೆ ನಾವೇನಂತೀವಿ ಅಂತಂದ್ರೆ, ಹ್ಮ್ ಇದೇನು ಬಟ್ಟೆನೋ ಅಥವಾ ಬೇರೆ ಯಾವುದೋ ಒಂದು ದ್ರವ್ಯವೋ ಅಂತ ಹೇಳಿ, ಹ್ಮ್ ಬೇರೆ ವಸ್ತುನೋ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ನಮಗ, ಯಾಕಂದ್ರೆ ಅದು ವ್ಯಕ್ತವಾಗಿ ತೋರದೇ ಇರುವುದರಿಂದ ಅಂತ. ಹೌದು ಹೌದು. ಸ ಏವ ಪ್ರಸಾರಿತಃ ಯತ್ ಸಂವೇಷ್ಟಿತಂ ದ್ರವ್ಯಂ ತತ್ ಪಟ ಏವ ಇತಿ ಪ್ರಸಾರಣೇನ ಅಭಿವ್ಯಕ್ತೋ ಗೃಹ್ಯತೆ. ಹ್ಮ್ ಈಗ ಯಾವಾಗ ಬಟ್ಟೆಯನ್ನ ಕೈಯಾಗ ತಗೊಂಡು ನಾವು ಅದನ್ನ ವಿಸ್ತಾರ ಮಾಡಿದೇವಿ ಅಂತಂದ್ರೆ, ಹ್ಮ್ ಅದನ್ನ ಬಿಚ್ಚಿದೇವೆ ಅಂತ ತಿಳ್ಕೊಡ್ರಿ. ಇವಾಗ ಬಟ್ಟೆಯನ್ನ ಹೌದು. ಬಿಚ್ಚಿ ಅದನ್ನ ನಾವು ಪೂರ್ಣ ಅದನ್ನ ಅಗಲ ಮಾಡಿ ಹಿಡ್ಕೊಂಡೇವೆ ಅಂತಂದ್ರೆ, ಹ್ಮ್ ಅವಾಗ ಏನ್ ಅನಿಸ್ತೈತಿ ನಮಗ್ರಿ, ಅದು ಬಟ್ಟೆ. ಸಯೇವ ಪ್ರಸಾರಿತ. ಹ್ಮ್ ಆ ಬಟ್ಟೆ ಅನ್ನುವಂತಹದ್ದನ್ನೇ ಹ್ಮ್ ನಾವು ಅದನ್ನ ಪ್ರಸಾರಿತ ಅಂತಂದ್ರೇನು, ಅದನ್ನ ಬಿಚ್ಚಿ ಅಗಲ ಮಾಡಿ ಹಿಡ್ಕೊಂಡಾಗ ಅಂತ. ಹ್ಮ್ ಯತ್ ಸಂವೇಷ್ಟಿತಂ ದ್ರವ್ಯಂ ತತ್ಪಟ ಏವ. ಓ, ನಾವು ಮಡಿಸಿಟ್ಟಿರ್ತಕ್ಕಂತ ಬಟ್ಟೆ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಆ ವಸ್ತು ಅನ್ನುವಂತಹದ್ದು ಹ್ಮ್ ಅದು ಬಟ್ಟೆ ಆಗಿದೆ ಅಂತ. ಹ್ಮ್ ನಾವು ಯಾವುದೋ ಒಂದು ವಸ್ತು ಅಂತ ತಿಳ್ಕೊಂಡಿದ್ದೀವಿ, ಹ್ಮ್ ನಿಜವಾಗಿಯೂ ಅದು ಹ್ಮ್ ಬಟ್ಟೆನೇ ಆಗಿದೆ ಅಂತ ಹೇಳಿ ಹ್ಮ್ ಯಾವಾಗ ಅದನ್ನ ನಾವು ಬಿಚ್ಚಿ, ಹ್ಮ್ ಆ ಬಟ್ಟೆ ಅನ್ನುವಂಥದ್ದನ್ನ ಬಿಚ್ಚಿ ಹ್ಮ್ ಅದನ್ನ ಅಗಲ ಮಾಡಿ ಹಿಡ್ಕೊಂಡಾಗ ಹ್ಮ್ ನಮಗ ಇತಿ ಪ್ರಸಾರಣೇನ ಅಭಿವ್ಯಕ್ತ ಗೃಹ್ಯತೆ. ಹ್ಮ್ ಅದನ್ನ ನಾವು ವಿಸ್ತಾರ ಮಾಡಿ ಹಿಡ್ಕೊಂಡಾಗ, ಹೌದು. ನಾವು ಅದನ್ನ ಬಿಚ್ಚಿ ಅಗಲ ಮಾಡಿ ಹಿಡ್ಕೊಂಡಾಗ ಹ್ಮ್ ನಮಗ ಅದು ಅಭಿವ್ಯಕ್ತ ಆಗ್ತೈತಿಲ್ರಿ, ಅವಾಗ ಹೌದು. ಅಭಿವ್ಯಕ್ತಿ ಆಗ್ತೈತಿ. ಅವಾಗ ಹ್ಮ್ ಇದು ಬಟ್ಟೆ ಅನ್ನುವಂತ ನಮ್ಗೆ ನಿಶ್ಚಯ ಆಕೈತಿ ಅಂತ. ಹ್ಮ್ ಯಥಾಚ ಸಂವೇಷ್ಟನ ಸಮಯೇ ಪಟ ಇತಿ ಗೃಹ್ಯಮಾಣ ಅಪಿ. ಅಂದ್ರೆ ಅದನ್ನ ನಾವು ಮಡಿಚಿಟ್ಟಾಗ ಆ ಸಮಯದಲ್ಲಿ ಹ್ಮ್ ಇದು ಬಟ್ಟೆ ಅಂತ ನಮಗೆ ಗುರುತಾಗಿದ್ರು ಕೂಡ ಹ್ಮ್ ನ ವಿಶಿಷ್ಟಾಯಾಮ ವಿಸ್ತಾರಿತೋ ಗೃಹ್ಯತೆ. ಹ್ಮ್ ಇದು ಬಟ್ಟೆ ಇಷ್ಟು ಅಗಲ ಐತಿ, ಇಷ್ಟು ಉದ್ದ ಐತಿ ಅಂತ ನಮ್ಗೆ ಗುರುತಾಕದನ್ನ ಮಡಿಚಿಟ್ಟಾಗಿರೋದು. ಇಲ್ಲ ಇಲ್ಲ. ಹ್ಮ್ ಅದನ್ನ ಪೂರಾ ಬಿಚ್ಚಿ ಹಿಡ್ದಾಗನ ಓ ಗೊತ್ತಾಯ್ತು. ಇಷ್ಟು ಉದ್ದ ಐತಿ, ಇದಿಷ್ಟು ಅಗಲ ಅದ ಅಂತ ಹೇಳ್ತೀವಿಲ್ರಿ ಇವಾಗ. ಹೌದು ಹೌದು. ಇಷ್ಟು ಫೂಟ್ ಉದ್ದ ಐತಿ, ಇಷ್ಟು ಫೂಟ್ ಅಗಲ ಐತಿ ಅಂತ ಹೇಳಿ ಹೌದು. ಅದನ್ನ ಬಿಚ್ಚಿ ಹಿಡ್ಕೊಂಡಾಗಲೇ ನಮಗ ಅದನ್ನ ತಿಳಿದು ಬರ್ತೈತಿ ಅಂತ. ಹ್ಮ್ ಸ ಏವ ಪ್ರಸಾರಣ ಸಮಯೇ ವಿಶಿಷ್ಟಾಯಾಮ ವಿಸ್ತಾರೋ ಗೃಹ್ಯತೆ ಹ್ಮ್ ನ ಸಂವೇಷ್ಟಿತಾಯಾಮ್ ಅನ್ಯಃ ಅಯಂ ಪಟಃ ಭಿನ್ನ ಪಟ ಇತಿ. ಹ್ಮ್ ಅಂದ್ರೆ ಯಾವಾಗ ಅದು ಆ ವಸ್ತುವನ್ನ ನಾವು ಬಟ್ಟೆ ಎನ್ನುವಂತಹದ್ದನ್ನ ಹ್ಮ್ ಅದನ್ನ ಬಿಚ್ಚಿ ಅಗಲ ಮಾಡಿ ಹಿಡ್ಕೊಂಡಾಗಲೇ ಹ್ಮ್ ಅದು ಇಷ್ಟು ಉದ್ದ ಅಗಲ ಅಂತ ಹೆಂಗ್ ಗುರ್ತಾಗ್ತೈತೋ, ಹ್ಮ್ ಅದನ್ನ ನಾವು ವಿಸ್ತಾರ ಮಾಡದೇ ಇದ್ದಾಗ, ಹ್ಮ್ ಆ ಬಟ್ಟೆಯನ್ನು ಮಡಿಚಿಟ್ಟ ಸಮಯದೊಳಗ ಹ್ಮ್ ಅದರ ಉದ್ದ ಅಗಲನ್ನ ನಾವು ಯಾವ ರೀತಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲವೋ, ಹ್ಮ್ ನ ಸಂವಿಷ್ಟಿತ ರೂಪಾತ್ ಅನ್ಯಃ ಎಂ ಭಿನ್ನ ಪಟ ಇತಿ.
ಈಗ ಮಡಿಸಿಟ್ಟಾಗಿದ್ದ ಬಟ್ಟೆನೇ ಈಗ ನಾವು ಅದನ್ನ ಅಗಲ ಮಾಡಿ ಹಿಡ್ಕೊಂಡಾಗ ಅದ ಬಟ್ಟೆ ಹೋದಿಲ್ರಿ ಅದೇನು ಹೌದು ಏನ್ ಮಡಿಸಿಟ್ಟಿದ ಬಟ್ಟೆ ಒಂದು ಬೇರೆ ಹ್ಮ್ ಈಗ ಅಗಲ ಮಾಡಿ ಹಿಡ್ಕೊಂಡೇವಲ್ಲ ಬಿಚ್ಚಿ ಹಿಡ್ಕೊಂಡೇವಲ್ರಿ ಹೌದು ಈ ಬಟ್ಟೆ ಬೇರೆ ಅಂತ ನಾವೇನ್ ತಿಳ್ಕೊಳ್ತೇವನ್ರಿ ಅದನ್ನ ಇಲ್ಲ ಹ್ಮ್ ಒಂದೇ ಬಟ್ಟೆ ಅಲ್ರಿ ಇವಾಗ ಒಂದೇ ಬಟ್ಟೆ ಅದನ್ನ ಮಡಿಸಿಟ್ಟಿದ್ದೀವಿ ಹ್ಮ್ ಈಗ ಅದನ್ನ ಕಡ್ಯಾಕ್ ತಗೊಂಡು ಅದನ್ನ ಎರಡು ಅದು ಕೈಯಾಗ ಹಿಡ್ಕೊಂಡೇವ ಅದನ್ನ ಪೂರಾ ಬಿಚ್ಚಿಬಿಟ್ಟೇವ್ ಬಟ್ಟೆ ಅದನ್ನ ಹ್ಮ್ ಆ ಬಿಚ್ಚಿರ್ತಕ್ಕಂತ ಬಟ್ಟೆ ಮಡಿಸಿಟ್ಟಿರ್ತಕ್ಕಂತ ಬಟ್ಟೆ ಹ್ಮ್ ಅವು ಹೆಂಗ್ ಬೇರೆ ಬೇರೆ ಅಲ್ಲವೋ ಅಂತ ಹ್ಮ್ ಒಂದೇ ಹೋದಿಲ್ರಿ ಅದು ಒಂದೇ ಒಂದು ಹಂಗ ಮಡಿಸಿಟ್ಟಿದ್ದಂಗ ಮೊದಲು ಸೃಷ್ಟಿ ಪೂರ್ವದಲ್ಲಿ ಈ ಜಗತ್ತಿತ್ತು ಹ್ಮ್ ಅವಾಗ ಅವ್ಯಕ್ತ ರೂಪವಾಗಿತ್ತದು ಹ್ಮ್ ಈಗ ಸೃಷ್ಟಿ ಆದ ಬಳಿಕ ಈ ಜಗತ್ತು ಹೆಂಗಾಗೈತಿ ಈಗ ಹ್ಮ್ ಇದು ಅಭಿವ್ಯಕ್ತವಾಗಿ ತೋರಾಕತ್ತದ ಇದು ಹೌದು ನಾಮರೂಪಗಳಿಂದ ಇದು ಭಿನ್ನ ಭಿನ್ನವಾಗಿ ಈಗ ತೋರ್ಲಿಕ್ಕತ್ತದ ಹ್ಮ್ ಅವಾಗ ನಾಮರೂಪಗಳು ಇದ್ದಿದ್ದಿಲ್ಲ ಹ್ಮ್ ಸೃಷ್ಟಿ ಪೂರ್ವದಲ್ಲಿ ಈ ಜಗತ್ತಿನ ನಾಮರೂಪಗಳು ನಮಗೆ ಅಭಿವ್ಯಕ್ತವಾಗಿ ತೋರ್ತಾ ಇದ್ದಿಲ್ಲ ಹ್ಮ್ ಅವು ಅವ್ಯಕ್ತವಾಗಿದ್ದು ಹ್ಮ್ ಈಗ ಸೃಷ್ಟಿ ಆದ ಬಳಿಕ ಈಗೆಲ್ಲ ಅಭಿವ್ಯಕ್ತವಾಗಿ ಭಿನ್ನ ಭಿನ್ನವಾಗಿ ಇದೆಲ್ಲ ತೋರ್ಲಿಕ್ಕತ್ತದ ಹೌದು ಅಂದ ಮೇಲೆ ಅದು ಮೊದಲು ಇದ್ದದ್ದನ್ನ ಈಗ ತೋರಾಕತ್ತೈತಿಲ್ರಿ ಇವಾಗ ಹೌದು ಅದು ಹೆಂಗ ಮೊದಲು ಮಡಿಚಿಟ್ಟ ಬಟ್ಟೆನೇ ಅಲ್ಲಲ್ರಿ ಈಗ ನಾವು ಪೂರಾ ಅದನ್ನ ಅಗಲ ಮಾಡಿ ಹಿಡ್ಕೊಂಡಾಗ ಅದು ಬಿಚ್ಚಿಟ್ಟಾಗ ಅದ ಬಟ್ಟೆನೇ ಅಲ್ಲರಿ ಆ ಬಟ್ಟೆ ಬೇರೆ ಅಂತ ಹೇಳ್ತೇವನ್ರಿ ಅದನ್ನ ಇಲ್ಲ ಅದು ಒಂದೇ ಐತಿ ಅಂತ ಮಡಿಚಿಟ್ಟ ಬಟ್ಟೆನೂ ಬಿಚ್ಚಿ ಹಿಡಿದ ಬಟ್ಟೆನೂ ಎರಡು ಒಂದೇ ಅಂತ ಅಲ್ಲಿ ಬೇರೆ ಅನ್ನುವಂತಹದ್ದು ಅಲ್ಲಿ ಇಲ್ಲವೇ ಇಲ್ಲ ಅಂತ ಏವಂ ಅಂದ್ರೆ ಈ ದೃಷ್ಟಾಂತದಂತೆ ಅಂತ ತಂತ್ವಾದಿ ಕಾರಣಾವಸ್ಥಂ ಪಟಾದಿ ಕಾರ್ಯಂ ಅಸ್ಪಷ್ಟಂ. ಈಗ ಮೊದಲು ಬಟ್ಟೆ ಏನಾಗಿತ್ತು ಈ ಬಟ್ಟೆ ಈಗ ಯಾರು ಅದನ್ನ ಬಟ್ಟೆ ನೇಯ್ತಾರಲ್ಲ ನೇಯ್ಗೆ ಅದಾನಲ್ರಿ ಹೌದು ಮೊದಲು ಆ ಬಟ್ಟೆ ದಾರದ ರೂಪದಲ್ಲಿತ್ತದು ನೂಲು ಅಂತಾರಲ್ರಿ ಅದು ಹೌದು ನೂಲು ಅದು ನೂಲಿನ ರೂಪದಲ್ಲಿ ಬಟ್ಟೆ ಎನ್ನುವಂತಾದಿತ್ತದು ತಂತ್ವಾದಿ ಕಾರಣಾವಸ್ಥಂ. ಕಾರಣಾವಸ್ಥೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆ ನೂಲು ಮೊದಲಾದವುಗಳು ಅಂತ. ಹೌದು ಈಗ ಪಟಾದಿ ಕಾರ್ಯಗಳು ಪಟಾದಿ ಅಂದ್ರೆ ಇಲ್ಲಿ ಬಟ್ಟೆ ಮೊದಲಾದಂತ ಈ ಕಾರ್ಯ ಅದಕ್ಕೆ ಕಾರಣ ಯಾವುದು ನೂಲು ಮೊದಲಾದವುಗಳು ಅಂತ. ತುರಿ ವೇಮ ಕುವಿನಾಂದಾದಿ ಕಾರಕ ವ್ಯಾಪಾರಾದಿಭಿ ವ್ಯಕ್ತಂ ಸ್ಪಷ್ಟಂ ಗೃಹ್ಯತೆ. ಯಾವಾಗಲ್ಲಿ ಮಗ್ಗ ಲಾಳಿ ಅದನ್ನ ನೇಯವ ಇವು ಮೂರು ಕೂಡ್ಬೇಕಲ್ಲಿ. ಮತ್ತ ಬರೇ ನೇಯ ಒಬ್ಬ ಇದ್ದ ಅಂದ್ರೂ ಬಟ್ಟೆ ತಯಾರಾಗಂಗಿಲ್ಲ. ಅಲ್ಲಿ ಲಾಳಿನೂ ಬೇಕು ಮಗ್ಗನೂ ಬೇಕು. ಮಗ್ಗಿಲ್ದೆ ಮತ್ತ ಅವ್ ಬಟ್ಟೆ ತಯಾರು ಮಾಡ್ತಾನ್ರಿ. ಬರೀ ನೂಲ್ ಅಷ್ಟೇ ಇತ್ತವಾಗ. ಆ ನೂಲ್ ತಗೊಂಡು ಅದನ್ನ ಅವ ಏನ್ ಮಾಡ್ತಾನೆ ಎಲ್ಲ ಜೋಡಿಸ್ತಾನ ಅದು ಮಗ್ಗದೊಳಗೆ ಎಲ್ಲಾ ಜೋಡಿಸಿ ಅದನ್ನ ಕೈ ಮಗ್ಗನು ಇರ್ತಾವು. ಈಗೆಲ್ಲ ಪವರ್ ಲೂಮ್ ಬಂದಾವಲ್ರಿ ಕೈ ಮಗ್ಗ ಕಡಿಮೆ ಆಗ್ಯಾವಲ್ಲ ಇವಾಗ. ಕೈ ಮಗ್ಗದಲ್ಲಿ ಯಾರು ನೇಯಂಗೆ ಇಲ್ಲ ಇವಾಗ. ಆ ಪವರ್ ಲೂಮ್ದೊಳಗ ಬಟ್ಟೆ ನೇಯ್ತಾನಿಲ್ರಿ ಅವನು. ಮೊದಲಿಂದ ದಾರ ರೂಪದಲ್ಲಿತ್ತು ಅಂತ. ಅಲ್ಲಿ ಯಾವ ರೀತಿಯಾಗಿ ಲಾಳಿ ಮಗ್ಗು ನೇಯ್ಗೆ ಮುಂತಾದವು ಕಾರಕಗಳೆಲ್ಲ ಅವುಗಳ ವ್ಯಾಪಾರಗಳಿಂದ ಆ ಬಟ್ಟೆ ಎನ್ನುವಂತಹದ್ದು ಹೆಂಗ ಸ್ಪಷ್ಟವಾಗಿ ನಮಗ ತೋರಿ ಬರ್ತಾ ಇದೆಯೋ ಅದು ನಮಗ್ ಸ್ಪಷ್ಟವಾಗಿ ಕಾಣಿಸ್ತದಲ್ಲ ಬಟ್ಟೆ ಅನ್ನುವಂತಹದ್ದು. ಮೊದಲು ಅದು ನೂಲಿನ ರೂಪದಲ್ಲಿ ಅಸ್ಪಷ್ಟವಾಗಿತ್ತದು. ಅದು ಕಾರಣಾವಸ್ಥೆಯೊಳಗ ಆ ನೂಲು ಅನ್ನುವಂತಹದ್ದು ಆ ಬಟ್ಟೆಯೊಳಗ ಅದು ನೂಲು ಐತಿ. ಈಗ ಅದು ಕಾರಣ ರೂಪದಲ್ಲಿ ಇತ್ತು ಮೊದಲು. ಈಗ ಯಾವಾಗ ಆ ನೇಯ್ಗೆ ಅದನ್ನ ತಗೊಂಡು ಮಗ್ಗದೊಳಗ ಲಾಳಿ ಎಲ್ಲ ಜೋಡಿಸಿ ಎಲ್ಲಾನು ಆ ನೂಲನ್ನೆಲ್ಲ ಜೋಡಿಸಿ ಇದನ್ ಮಾಡಿ ಅದನ್ನ ನೇಯ್ದನಲ್ಲ, ನೇಯ್ದ ನಂತರದಲ್ಲಿ ಅಲ್ಲಿ ನೇಯ್ಗೆ ಮೊದಲಾಗಿರ್ತಕ್ಕಂಥ ವ್ಯಾಪಾರಗಳಿಂದ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಅದು ತೋರ್ತಾ ಇದೆಯೋ ಅದ ಮಡಿಸಿಟ್ಟಿರ್ತಕ್ಕಂತ ಬಟ್ಟೆಯಂತೆ ಈ ಕಾರ್ಯ ಎನ್ನುವಂತಹದ್ದು ಕಾರಣಕ್ಕಿಂತ ಇದು ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಃ ಸಂವೇಷ್ಟಿತ ಪ್ರಸಾರಿತ ಪಟನ್ಯಾಯೇನ ಇವ. ಸಂವೇಷ್ಟಿತ ಅಂತಂದ್ರೆ ಮಡಿಸಿಟ್ಟಿರ್ತಕ್ಕಂತ ಬಟ್ಟೆ ಅದು ಕಾರಣ. ಇದು ಯಾವಾಗ ಅದನ್ನ ಬಟ್ಟೆಯನ್ನ ಬಿಚ್ಚಿ ಹಿಡಿತೇವಲ್ರ ಅದು ಈಗ ಅದು ಕಾರ್ಯ ಅಂತ. ಹಂಗ ಅನನ್ಯತ ಅಂದ್ರೆ ಅಲ್ಲಿ ಮಡಿಸಿಟ್ಟ ಬಟ್ಟೆ ಬೇರೆ ಅಲ್ಲ, ಬಿಚ್ಚಿಡಿದ ಬಟ್ಟೆನೂ ಬೇರೆ ಅಲ್ಲ, ಒಂದೇ ಬಟ್ಟೆ ಅಂತ. ಆ ಪ್ರಕಾರವಾಗಿಲ್ಲಿ ಈ ಕಾರ್ಯವಾಗಿರ್ತಕ್ಕಂತ ಜಗತ್ತು ಕಾರಣಾತ್ ಅನನ್ಯತ್ವ, ಕಾರಣವಾಗಿರ್ತಕ್ಕಂತ ಬ್ರಹ್ಮಕ್ಕಿಂತಲೂ ಇದು ಬೇರೆ ಅಲ್ಲ ಅಂತ. ಇದು ಅನನ್ಯ ಅಂದ್ರೆ ಏನು, ಭಿನ್ನ ಅಲ್ಲ ಅಂತ, ಬೇರೆ ಅಲ್ಲ ಅಂತ. ಕಾರಣವಾದ ಬ್ರಹ್ಮವೇ ಇಲ್ಲಿ ನಾಮರೂಪಗಳಿಂದ ವ್ಯಕ್ತವಾಗಿ ಜಗತ್ತಾಗಿ ತೋರ್ಲಿಕ್ಕತ್ತದ ಅಂತ ಹೇಳಿ
ಹ್ಮ್ ಇಲ್ಲಿ ಆಚಾರ್ಯರು ತಮ್ಮ ಸಿದ್ಧಾಂತವನ್ನ ಇಲ್ಲಿ ಹ್ಮ್ ಸ್ಪಷ್ಟಪಡಿಸಿದರು ಇವಾಗ. ಹ್ಮ್ ಇನ್ನ ಯಥಾಚ ಪ್ರಾಣಾದಿ ಹ್ಮ್ ಇನ್ನೊಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಪ್ರಾಣಾದಿಗಳು ಹೇಗೋ ಹಾಗೆ ಅಂತ. ಹ್ಮ್ ಹ್ಮ್ ಯಥಾಚ ಲೋಕೆ ಪ್ರಾಣಾಪಾನಾದಿಷು ಪ್ರಾಣಭೇದೇಷು ಪ್ರಾಣಾಯಾಮೇನ ನಿರುದ್ಧೇಷು ಕಾರಣಮಾತ್ರೇಣ ರೂಪೇಣ ವರ್ತಮಾನೇಷು ಜೀವನ ಮಾತ್ರಂ ನಿರ್ವರ್ತತೆ. ಯಥಾ ಲೋಕೆ ಅಂದ್ರೆ ಲೋಕದಲ್ಲಿ ಯಾವ ಪ್ರಕಾರವಾಗಿ ಹ್ಮ್ ಪ್ರಾಣ ಅಪಾನಾದಿಸು, ಹ್ಮ್ ಇಲ್ಲಿ ಪ್ರಾಣಗಳು ಪಂಚವಿಧವಾಗಿದಾವ. ಹ್ಮ್ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತೇಳಿ ಹ್ಮ್ ಪ್ರಾಣ ಅನ್ನುವಂತಹದ್ದು 5 ವಿಭಾಗವಾಗಿ ಅವು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹ್ಮ್ ಪ್ರಾಣ ಶ್ವಾಸೋಚ್ಛ್ವಾಸ ಮಾಡ್ತದಲ್ರಿ ಅದು. ಹೌದು ಹೌದು ಅದು ಒಂದ್ ದಿವಸಕ್ಕೆ 21,600 ಸಾರಿ ಹ್ಮ್ ಅದು ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಮಾಡ್ತಾ ಇದೆ ಅಂತ. ಹ್ಮ್ ಹಂಗ ಅಲ್ಲಿ ಅಪಾನವಾಯು ಆಗಲಿ ಅದು ತನ್ನ ಕೆಲಸ ಮಾಡ್ತದೆ. ಹ್ಮ್ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅವು ಉಂಡ ಅನ್ನರಸವನ್ನ ಸೆರಿ ತುಂಬೆಲ್ಲ ಒಯ್ದು ಮುಟ್ಸೋದಾಗ್ಲಿ, ಹ್ಮ್ ಈ ಬಿಕ್ಕಳಿಕೆ ಅವೆಲ್ಲ ಬರ್ತಾವಲ್ರಿ ವ್ಯಾನವಾಯು, ಹೌದು ಅದು ಸಮಾನ ವಾಯು ಅಂತೂ ಉಂಡ ರಸವನ್ನ ಎಲ್ಲಾ ಕಡೆ ನಮ್ಮ ಸೆರಿ ತುಂಬೆಲ್ಲ ಕಳಿಸೋ ವ್ಯವಸ್ಥೆ ಮಾಡ್ತದೆ. ಹ್ಮ್ ಪ್ರಾಣ, ಅಪಾನ, ಸಮಾನ, ಉದಾನ. ಹ್ಮ್ ಉದಾನ ಅಂತಂದ್ರೆ ಹ್ಮ್ ಈಗ ನಮ್ಮ ಬಿಕ್ಕಳಿಕೆ ಇದು ಡೇಕರಿಕೆ ಅದು ಬರ್ತಾವಲ್ರಿ ಅವು, ಹೌದು ಹೌದು ಅವೆಲ್ಲ ಉದಾನವಾದ ಕಂಠದಿಸ್ಲಿದ್ದುಕೊಂಡು ಅದೆಲ್ಲ ಉಂಟು ಮಾಡ್ತದೆ. ವ್ಯಾನ್ ಅಂದ್ರೆ ನಮ್ಮ ಸೆರಿ ತುಂಬೆಲ್ಲ ಐತೆ ಅಂತದು. ಹ್ಮ್ ಅದು ಅನ್ನದ ರಸವನ್ನೆಲ್ಲ ನಮ್ಮ ಸೆರಿ ತುಂಬೆಲ್ಲ ಹೋಗಿ ಮುಟ್ಟಿಸ್ತದೆ. ಇವೆಲ್ಲ ಪಂಚ ಪ್ರಾಣಗಳು, ಇನ್ನು ಉಪಪ್ರಾಣಗಳದಾವು. ಹೌದು ಈ ರೀತಿಯಾಗಿ ಆ ಪ್ರಾಣಾಪಾನಾದಿ ಪ್ರಾಣ ಭೇದಗಳು ಏನದಾವಲ್ಲ ಇವು ಹ್ಮ್ ಪ್ರಾಣಾಯಾಮೇ ನಿರುದ್ಧೇಶು. ಹ್ಮ್ ಈಗ ನಾವು ಪ್ರಾಣಾಯಾಮ ಮಾಡ್ತೇವಿ, ಹ್ಮ್ ರೇಚಕ, ಪೂರಕ, ಕುಂಭಕ ಅಂತ ಹೇಳಿ. ಹ್ಮ್ ಅವಾಗ ನಾವು ಪ್ರಾಣಾಯಾಮ ಮಾಡಿದಾಗ ಉಸಿರನ್ನ ತಡೆ ಹಿಡಿತೇವಲ್ರಿ ಇವಾಗ. ಹೌದು ಹೌದು ಅದನ್ನ ಮೊದಲಂದ್ರೆ ಸಾಧನಾ ಬಲದಿಂದ ಆ ಪ್ರಾಣವಾಯುವನ್ನ 10 ನಿಮಿಷ, ಗಂಟೆಗಟ್ಲೆ ಅಥವಾ ಒಂದೊಂದು ದಿವಸ ಗಟ್ಲೆನೂ ತಡೆ ಹಿಡಿತಾರ ಅದನ್ನ ಪ್ರಾಣವಾಯು. ಹೌದು ಹೌದು ಅಂದ್ರೆ ಉಸಿರಾಟ ನಿಂತು ಹೋಗ್ಬಿಡ್ತೈತಿ ನಮಗಲ್ಲಿ. ಹ್ಮ್ ಆ ಪ್ರಾಣವಾಯುವನ್ನು ಒಯ್ದು ಭ್ರುಕುಟಿ ಸ್ಥಾನದಲ್ಲಿ, ಭ್ರೂಮಧ್ಯ ಸ್ಥಾನದಲ್ಲಿ, ಹ್ಮ್ ಭ್ರೂಮಧ್ಯ ಸ್ಥಾನದ ಭ್ರುಕುಟಿ ಸ್ಥಾನ ಎರಡು ಒಂದೇ ಇರೋದು, ಕಂಠದೇಶದಲ್ಲಿ, ಹೃದಯ ಸ್ಥಾನದಲ್ಲಿ ಹ್ಮ್ ಯೋಗಿಗಳಾಗಿರ್ತಕ್ಕಂಥವ್ರು ಪ್ರಾಣವಾಯುವನ್ನು ನಿಲ್ಲಿಸಿ ಅವರು ಈ ರೀತಿಯಾಗಿ ನಿರುದ್ದೇಶು ಅಂತಂದ್ರೆ ಏನು, ಪ್ರಾಣಾಯಾಮದಿಂದ ಆ ಪ್ರಾಣವನ್ನ ತಡೆ ಹಿಡಿತಾರ ಅಂತ. ಕಾರಣ ಮಾತ್ರೇನ ರೂಪೇಣ ವರ್ತಮಾನೇಸು. ಅವಾಗ ಪ್ರಾಣ ಅನ್ನುವಂಥದ್ದು ಕೇವಲ ಕಾರಣ ರೂಪದಿಂದ ಮಾತ್ರ ಐತಿ ನಮ್ಮ ಶರೀರದೊಳಗೆ. ಅಲ್ಲಿ ಉಸಿರಾಟ ಕ್ರಿಯೆ ಇಲ್ಲ, ಶ್ವಾಸೋಚ್ಛ್ವಾಸ ನಿಂತು ಹೋಗ್ಯಾವ. ಪ್ರಾಣಾಯಾಮ ಮಾಡುವಂತ ಸಂದರ್ಭದೊಳಗ ಅವ ಜೀವಿಸ್ಕೊಂಡದಾನ, ಜೀವನ ಮಾತ್ರ ನಿವರ್ತತೆ. ಅಲ್ಲಿ ಅವನು ಬದುಕಿದಾನ, ಅವೇನ್ ಸತ್ತಿಲ್ಲ. ಆದರೆ ಅವನ ಆ ಪ್ರಾಣಾದಿಗಳ ಕಾರ್ಯಗಳು ನಿಂತು ಹೋಗ್ಯಾವಂತ. ಅಲ್ಲಿ ಪ್ರಾಣ ಶ್ವಾಸೋಚ್ಛ್ವಾಸ ಮಾಡ್ಬೇಕಾಗಿತ್ತಲ್ಲ, ಅದು ಮಾತ್ರ ತನ್ನ ಕ್ರಿಯೆಯನ್ನ ನಿಲ್ಲಿಸೋದು. ಅದು ಕಾರಣ ರೂಪವಾಗಿ ಐತಿ, ಕಾರ್ಯರೂಪವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಆದ್ರೂ ಕೂಡ ಅವನು ಬದುಕಿದಾನ ಅಂತ. ನ ಆಕುಂಚನ ಪ್ರಸನ್ನಾದಿಕಂ ಕಾರ್ಯಾಂತರಂ. ಅವಾಗ ನಮ್ಮ ಕೈಕಾಲು ಆಡ್ಸಕ್ ಆಗಂಗಿಲ್ಲ. ಪ್ರಾಣವಾಯು ಅನ್ನುವಂತಹದ್ದು ಯಾವಾಗ ಯೋಗಿಯಾಗಿರ್ತಕ್ಕಂಥವನು ಆ ಪ್ರಾಣ ನಿರೋಧವನ್ನ ಮಾಡ್ತಾ ಇದ್ದಾನೋ, ಈಗ ನಾವು ಉಸಿರಾಟ ಮಾಡಕತ್ತೇವಿ, ನಾವು ಕೈಕಾಲು ಆ ಕಡೆ ಆಡಿಸ್ತೇವಿಲ್ರಿ. ಇವಾಗ ನಾವು ಕಾಲು ಮಡಸ್ಕೋತೇವಿ, ಮತ್ತೆ ಉದ್ದಕ ಬಿಡ್ತೇವಿ, ಕೈ ಆ ಕಡೆ ಕೆಳಗ ಮ್ಯಾಲೆ ಏನೇನೆಲ್ಲ ಮಾಡ್ತೇವ್ರಿ, ಕೊಡು ತೊಳೆದು ಮಾಡ್ತೇವಲ್ರಿ. ಆ ಪ್ರಾಣಾಯಾಮ ಮಾಡೋ ಸಮಯದೊಳಗ ಪ್ರಾಣ ನಿರೋಧ ಆಗಿರ್ತೈತಲ್ಲ, ಅವಾಗ ಇವು ಏನು ಕ್ರಿಯೆ ಮಾಡಂಗಿಲ್ಲ. ಅವಾಗ ಶರೀರ ಮಲ್ಕೊಂಡಾಗ ಹೆಂಗ್ ಇರ್ತೈತಲ್ರಿ, ಹಂಗ ಇದು ಅಚಲವಾಗಿ ಆಗ್ಬಿಟ್ಟಿರ್ತೈತಂತ. ಆ ಕೈಕಾಲುಗಳೆಲ್ಲ ಅವೆಲ್ಲ ಮಡಿಸ್ಕೊಳ್ಳೋದು ಇವೆಲ್ಲ ಇವು ಏನು ಎಲ್ಲಾ ಕಾರ್ಯಗಳು ಆಗಂಗಿಲ್ಲ ಅಂತ ಅವಾಗ. ತೇಷ್ವೇವ ಪ್ರಾಣಭೇದೇಶು ಪುನಃ ಪ್ರವೃತ್ತೇಶು ಜೀವನಾತ್ ಅಧಿಕಂ ಆಕುಂಚನ ಪ್ರಸನ್ನಾದಿಕಮಪಿ ಕಾರ್ಯಾಂತರಂ ನಿವರ್ತತೆ. ಯಾವಾಗ ಅವನು ಪ್ರಾಣಾಯಾಮದಿಂದ ಉತ್ಥಾನ ಆದ ಅಂತ ತಿಳ್ಕೊಡ್ರಿ, ಅವನು ಪ್ರಾಣವಾಯು ಹೊರಗೆ ಬಂತು ಅಂತಂದ್ರೆ ಅವಾಗ ಪ್ರಾಣ ವಿಷಯಗಳು ಮತ್ತೆ ತಮ್ಮ ವ್ಯಾಪಾರ ತೊಡಗ್ತಾ ಇದ್ದಾವ. ಅಲ್ಲಿ ಸಮಾನ ವಾಯು ಆಗಲಿ, ಉದಾನ ವಾಯು ಆಗಲಿ, ಪ್ರತಿಯೊಂದು ಅವು ಪ್ರಾಣಾದಿಗಳು ಎಲ್ಲ ತಮ್ಮ ವ್ಯವಹಾರ ಮಾಡಕ್ ಮತ್ತೆ ಪ್ರಾರಂಭ ಆಗ್ತಾವ. ಅವಾಗ ನಾವು ಕಾಲು ಮಡಿಸ್ಕೊಳ್ಳೋದು, ಮತ್ತೆ
ಕೈಕಾಲು ಇದನ್ನ ಮಾಡ್ಕೊಳ್ಳೋದು ಎಲ್ಲ ಮತ್ತೆ ಅವು ಶುರು ಎಲ್ಲ ಕೆಲಸಗಳು ಅವಾಗ. ಹೌದು ಹೌದು. ಆ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಮಾತ್ರ ಅವೆಲ್ಲ ತಮ್ಮ ಕೆಲಸವನ್ನು ಸ್ಥಗಿತ ಮಾಡಿದ್ದು, ಎಲ್ಲ ನಿಲ್ಲಿಸ್ಬಿಟ್ಟಿದ್ದು. ಹೌದು. ಹಾ, ಈ ರೀತಿಯಾಗಿ ಅದಕ್ಕಂದ್ರೆ ಅವರು ಪ್ರವೃತ್ತಿಸು ಜೀವನಾತ್ ಅಧಿಕಂ ಆಕುಂಚನ ಪ್ರಸನ್ನಾಧಿಕಮಪಿ ಕಾರ್ಯಾಂತರಂ ನಿರ್ವರ್ತ್ಯತೆ. ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಆ ಪ್ರಾಣಾದಿಗಳು ತಮ್ಮ ತಮ್ಮ ವ್ಯವಹಾರಗಳಲ್ಲಿ ತೊಡಗ್ತಾ ಇದ್ದಾವೆಯೋ, ಒಂದು ನಮ್ಮ ಶರೀರವನ್ನ ನಾವು ಆಕುಂಚನ ಮಾಡುವುದಾಗಲಿ ಅಥವಾ ಅದನ್ನ ವಿಸ್ತರಣೆ ಮಾಡುವುದಾಗ್ಲಿ, ನಮ್ಮ ಇಂದ್ರಿಯಾದಿಗಳು ಅತ್ತಾಗಿತ್ತಾಗಿ ಇದನ್ನ ಮಾಡ್ಕೊಳ್ತೀವಲ್ರಿ ನಮ್ಮ ಮೂವ್ಮೆಂಟ್, ಇವೆಲ್ಲ ವ್ಯವಹಾರಗಳು ಅವು ನಡೀತಾ ಇದ್ದಾವೆ ಅಂತ. ನ ಪ್ರಾಣ ಭೇದಾನಾಂ ಪ್ರಭೇದವತಃ ಪ್ರಾಣಾತ್ ಅನ್ಯತ್ವಂ. ಇಲ್ಲಿ ಪ್ರಾಣಗಳ ಒಂದು ಪ್ರಭೇದ ಅನ್ನುವಂತಹದ್ದು, ಆ ಪ್ರಾಣಗಳ ಭೇದ ಅನ್ನುವಂತಹದ್ದು ಏನೈತಲ್ಲ, ಅವು ಏನದಾವು ಅಂತಂದ್ರೆ ಪ್ರಾಣಾತ್ ನ ಅನ್ಯತ್ವಂ, ನ ಅನ್ಯತ್ವಂ. ಆ ಪ್ರಾಣ ಭೇದಗಳು ಆ ಪ್ರಾಣ ವಾಯುವಿಗಿಂತಲೂ ಅವು ಬೇರೆ ಅದಾವೇನು ಅಂತಂದ್ರೆ ಇಲ್ಲ ಅಂತ. ಯಾಕಂದ್ರೆ ಸಮೀರಣ ಸ್ವಭಾವ ಅವಿಶೇಷಾತ್. ಸಮೀರಣ ಅಂತಂದ್ರೆ ಏನು, ಇಲ್ಲಿ ವಾಯುವಿನ ಸ್ವಭಾವ ಉಳ್ಳವುಗಳೇ ಅದಾವಂತವು. ಪ್ರಾಣಾದಿ ಭೇದಗಳು ಅವು ವಾಯುವಿನ ಸ್ವಭಾವ ಉಳ್ಳವುಗಳೇ ಆಗಿದಾವೆ ಅಂತ. ಆದ್ದರಿಂದ ಇಲ್ಲಿ ಭೇದ ಉಳ್ಳಂತ ಪ್ರಾಣಕ್ಕಿಂತ ಅವು ಬೇರೆ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ ಅವರು. ಏವಂ ಕಾರ್ಯಸ್ಯ ಕಾರಣಾತರಣ್ಯತ್ವಂ, ಹೀಗೆ ಅಂತ. ಇಲ್ಲಿ ಕಾರಣಾತ್ ಕಾರ್ಯಸ್ಯ, ಕಾರಣಕ್ಕಿಂತಲೂ ಕಾರ್ಯ ಅನ್ನುವಂತಹದ್ದು ಇದು ಅನನ್ಯವಾಗಿದೆ. ಇಲ್ಲಿ ಭೇದ ಅನ್ನುವಂತಹದ್ದು ಇಲ್ಲ ಅಂತ. ಹಂಗ ಪ್ರಾಣಾಯಾಮ ಮಾಡಿದಾಗ ಕಾರಣ ರೂಪದಿಂದ ಅಲ್ಲಿ ಪ್ರಾಣವಾಯು ಅನ್ನುವಂತಹದ್ದು ನಿರೋಧ ಆಗಿತ್ತು. ಅದು ಮೂಲ ಕಾರಣ ರೂಪದಲ್ಲಿ ವಾಯು ರೂಪದಲ್ಲಿ ಇತ್ತವಾಗ. ಯಾವಾಗ ವೃತ್ತಿ ಹೊರಗೆ ಬಂತು, ಪ್ರಾಣ ನಿರೋಧ ಅನ್ನುವಂತಹದ್ದನ್ನ ಅವನು ಹೊರಗೆ ತಂದು ಮತ್ತೆ ಉಸಿರಾಟ ಕ್ರಿಯೆಯಲ್ಲಿ ಪ್ರಾರಂಭ ಮಾಡಿಬಿಟ್ಟ. ಅವಾಗ ಪ್ರಾಣವಾಯು ತಡೆ ಹಿಡಿದಿದ್ನಲ್ರ ಅದನ್ನ ಮತ್ತೆ ಬಹಿರ್ಮುಖಕ್ಕೆ ಬಂದಾಗ ಏನಾಯ್ತು, ಪ್ರಾಣಗಳು ತಮ್ಮ ಮತ್ತೆ ವ್ಯವಹಾರಗಳು ಅಂದ್ರೆ ಕಾರ್ಯರೂಪವಾಗಿ ಪ್ರಾಣಗಳು ತಮ್ಮ ಕೆಲಸ ಮಾಡಾಕತ್ತು ಅಂತ. ಶ್ವಾಸೋಚ್ಛ್ವಾಸ ಎಲ್ಲ ಕ್ರಿಯೆಗಳು ಅವಾಗ ಮತ್ತೆ ಪ್ರಾರಂಭ ಆದವು. ಆ ಪ್ರಾಣಾಯಾಮ ಮಾಡಿ ಮುಗಿಸಿದ ತಕ್ಷಣ ಮತ್ತೆ ಅವಕ್ಕೆ ತಮ್ಮ ಕ್ರಿಯೆ ಮಾಡ್ತಾ ಇದ್ದಾವಲ್ರಿ. ಅಂದ್ರೆ ಅಲ್ಲಿ ಪ್ರಾಣ ಭೇದಗಳಿಗೂ ಮತ್ತು ಮೂಲವಾಗಿರ್ತಕ್ಕಂಥ ಏನು ವಾಯು ರೂಪದಲ್ಲಿರ್ತಕ್ಕಂಥ ಪ್ರಾಣಕ್ಕೆ ಏನಾದ್ರೂ ಭೇದ ಐತೇನೋ ಇಲ್ಲ ಅಂತ. ಹಾಗೆ ಇಲ್ಲಿ ಈ ಕಾರಣಕ್ಕಿಂತಲೂ ಕಾರ್ಯ ಅನ್ನುವಂತಹದ್ದು ಬೇರೆ ಅಲ್ಲ, ಅದು ಅನನ್ಯತ್ವ ಅಂತ. ಅತಶ್ಚ ಕೃಷ್ಣಸ್ಯ ಜಗತಃ ಬ್ರಹ್ಮ ಕಾರ್ಯತ್ವಾತ್ ತದನ್ಯತ್ವಾಚ್ಚ ಸಿದ್ಧ ಏಷಾ ಶ್ರೌತಿ ಪ್ರತಿಜ್ಞಾ. ಆದ್ರಿಂದ ಇಲ್ಲಿ ಕೃಷ್ಣಸ್ಯ ಜಗತಃ ಅಂದ್ರೆ ಸಂಪೂರ್ಣ ಜಗತ್ತು ಅಂತ. ಇದು ಬ್ರಹ್ಮ ಕಾರ್ಯಂ, ಇದು ಬ್ರಹ್ಮದ ಕಾರ್ಯವೇ ಅಂತ. ಬ್ರಹ್ಮ ಕಾರಣ, ಜಗತ್ತು ಕಾರ್ಯ. ಅಂದ್ರೆ ಬ್ರಹ್ಮದಿಂದಲೇ ಈ ಜಗತ್ತು ಹುಟ್ಟ್ಯದ ಅಂದ ಬಳಕ ಹುಟ್ಟಿದ್ಯಾವುದು ಜಗತ್ತು, ಅದು ಕಾರ್ಯ ಆಯ್ತು. ಎದ್ರಿಂದ ಹುಟ್ಟಿತು? ಬ್ರಹ್ಮದಿಂದ ಹುಟ್ಟಿತು, ಬ್ರಹ್ಮ ಕಾರಣ ಅಂತ. ಸಂಪೂರ್ಣ ಜಗತ್ತನ್ನುವಂತಹದ್ದು ಅಂತ. ತತ್ ಅನನ್ಯತ್ವಾಚ, ಮತ್ತು ಈ ಜಗತ್ತು ಬ್ರಹ್ಮಕ್ಕಿಂತಲೂ ಬೇರೆ ಅಲ್ಲ. ಅನನ್ಯ ಅಂದ್ರೆ ಬೇರೆ ಅಲ್ಲ ಅಂತ. ಇಲ್ಲಿ ಜಗತ್ತು ಬೇರೆ ಬ್ರಹ್ಮ ಬೇರೆ ಅಂತ ನಾವು ಹಿಂಗ ಭೇದವಾಗಿ ತಿಳ್ಕೊಳ್ಬಾರದು. ಸಿದ್ಧ ಏಷಾ ಶ್ರೌತಿ ಪ್ರತಿಜ್ಞಾ. ಈಗ ಶ್ರುತಿ ಅನ್ನುವಂತಹದ್ದು ಏನು ಪ್ರತಿಜ್ಞೆ ಮಾಡಿತ್ತಲ್ಲ, ಈಗ ಅದು ಸಿದ್ಧ ಆಯ್ತು ಅಂತ. ಶ್ರುತಿ ಯಾವುದನ್ನ ಪ್ರತಿಜ್ಞೆ ಮಾಡಿತ್ತಲ್ಲ ಅದು ಇಲ್ಲಿ ಸಿದ್ಧ ಆಯ್ತು ಅಂತ. ಏನಂತಂದ್ರೆ ಏನಾ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಲ್ಲಿ ಶ್ರುತಿ ಏನ್ ಹೇಳಿತ್ತು ಅಂತಂದ್ರೆ, ನಾವು ಯಾವುದನ್ನ ಕೇಳುವುದರಿಂದ, ಯಾವ ಉಪದೇಶವನ್ನ ಆಲಿಸುವುದರಿಂದ ಕೇಳದೆ ಇದ್ದದ್ದು ಕೇಳಿದಂತಾಗುವುದು, ಮತ್ತು ಮನನ ಮಾಡದಿರ್ತಕ್ಕಂಥದ್ದು ಮನನ ಮಾಡಿದಂತಾಗುವುದು, ತಿಳಿಯದೆ ಇರ್ತಕ್ಕಂಥದ್ದು ತಿಳಿದಂತಾಗುವುದು ಅಂತೇಳಿ ಇನ್ನು ಶ್ರುತಿ ಪ್ರತಿಜ್ಞೆ ಮಾಡಿತ್ತಲ್ರಿ. ಈಗ ಪ್ರತಿಜ್ಞೆ ಸಿದ್ಧ ಆಯ್ತು ಅಂತ. ಯಾಕಂದ್ರೆ ಇಲ್ಲಿ ನಾವು ಬ್ರಹ್ಮ ವಿಚಾರವನ್ನ ನಾವು ಪೂರ್ವದಲ್ಲಿ ಕೇಳಿದ್ದಿಲ್ಲ. ಬ್ರಹ್ಮ ಒಂದನ್ನ ನಾವು ಕೇಳಿ ತಿಳ್ಕೊಂಡ್ಬಿಟ್ರೆ ನಾವು ಎಲ್ಲವನ್ನ ತಿಳಿದಂಗ ಆಗ್ಬಿಡ್ತೈತೆ ಅಂತ.
ಒಂದಂದ್ರೆ ಯಾವುದು ಕಾರಣವಾದ ಬ್ರಹ್ಮ ಒಂದ ತಿಳಿದ್ಬಿಟ್ರೆ ಸಾಕು, ಕಾರ್ಯವಾಗಿರ್ತಕ್ಕಂಥ ಸಂಪೂರ್ಣ ಜಗತ್ತವನ್ನ ತಿಳಿದಂತೆ ಅಂತ. ಮೂಲ ಕಾರಣವೊಂದನ್ನು ಅರ್ಥ ಬಿಟ್ರೆ ಆಯ್ತು, ಕಾರ್ಯವನ್ನ ಸಂಪೂರ್ಣ. ಬಂಗಾರವನ್ನು ತಿಳ್ಕೊಂಡ್ಬಿಟ್ರೆ ಬಂಗಾರದಿಂದ ಆಗಿರ್ತಕ್ಕಂಥ ಎಲ್ಲಾ ಒಡವೆಗಳನ್ನು ತಿಳ್ಕೊಂಡಂಗ ಅಂತ. ಆ ಬಂಗಾರದ ಏನೋ ಆಭರಣ ಮಾಡೋಲ್ರಿ ಯಾಕ, ಅವೆಲ್ಲವೂ ತಿಳಿದಂತೆ ಅಂತ. ಮಣ್ಣು ಒಂದ್ ತಿಳಿದು ಬಿಟ್ರೆ ಮಣ್ಣಿಂದ ಆಗಿರ್ತಕ್ಕಂಥ ಮಡಿಕೆ, ಕುಡಿಕಿ, ಹರಿವಿ, ಅವೇನು ಅದಾವಲ್ಲ ಹೂಜಿ ಎಲ್ಲನೂ ತಿಳಿದಂತೆ ಅಂತ. ಆದ್ರಿಂದ ಇಲ್ಲಿ ಪ್ರತಿಜ್ಞೆ ಅನ್ನುವಂತಹದ್ದು ಈಗ ಇಲ್ಲಿ ಸಿದ್ಧ ಆಯಿತು ಅಂತ ಹೇಳಿ ಯಥಾಚ ಪ್ರಾಣಾದಿಹಿ ಅಂದ್ರೆ ಈ ವಿಚಾರವನ್ನ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಇನ್ನ ಇತರವು ವ್ಯಪದೇಶಾಧಿಕರಣವನ್ನ ಹೇಳ್ತಾ ಇದ್ದಾರೆ. ಇತರವು ವ್ಯಪದೇಶಾಧಿತಾಕರಣಾದಿ ದೋಷ ಪ್ರಸಕ್ತಿ. ಇಲ್ಲಿ ಪೂರ್ವ ಪಕ್ಷಿ ಮತ್ತೆ ಇಲ್ಲಿ ಬ್ರಹ್ಮವನ್ನ ನೀವು ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಇನ್ನೂ ದೋಷ ಬರ್ತಾವು ಅಂತ ಹೇಳ್ತಾನ ಅವನು. ನೀವು ಬ್ರಹ್ಮ ಕಾರಣ ಅಂತ ಹೇಳಕ್ ಹೋಗಬೇಡ್ರಿ, ಯಾಕಂದ್ರೆ ಅಲ್ಲಿ ಅಶಬ್ದ ವ್ಯಪದೇಶ ಅದು. ಅಸತ್ತು ಅಂದ್ರೆ ಜಗತ್ತು ಸೃಷ್ಟಿ ಪೂರ್ವದಲ್ಲಿ ಅಸತ್ತಾಗಿತ್ತು ಅಂತ ಹೇಳಿ ಶ್ರುತಿ ಹೇಳ್ಕೊಂಡು ಬಂದದ. ನೀವು ಮತ್ತೆ ಅಲ್ಲಿ ಸದ್ರೂಪವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಹೇಳಿದ್ರೆ ಏನು ದೋಷ ಬರ್ತದ ಅನ್ನೋದನ್ನ ಪೂರ್ವ ಪಕ್ಷಿ ಈ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾನೆ ಈ ಅಧಿಕರಣದೊಳಗೆ. ಇತರ ವ್ಯಪದೇಶಾದ್ದಿತಾಕರಣಾದಿ ದೋಷ ಪ್ರಸಕ್ತಿ. ಇತರ ವ್ಯಪದೇಶಾತ್, ಇತರ ವ್ಯಪದೇಶ ಅಂದ್ರೆ ಇತರ ಅಂದ್ರೆ ಏನು, ಬ್ರಹ್ಮವೇ ಇಲ್ಲಿ ಜಗತ್ತಿಗೆ ಕಾರಣ ಅಂತ ಹೇಳುವುದರಿಂದ ಇಲ್ಲಿ ಹಿತಾಕರಣಾದಿ ದೋಷ ಪ್ರಸಕ್ತಿ. ಅಲ್ಲಿ ಹಿತಾಕರಣವೇ ಮೊದಲಾಗಿರ್ತಕ್ಕಂಥ ದೋಷಗಳು ಉಂಟಾಗ್ತಾ ಇದ್ದಾವೆ ಅಂತ ಹೇಳಿ ಇದು ಪೂರ್ವ ಪಕ್ಷಿ ಹೇಳುವಂತಹದ್ದು. ಇದು ಸೂತ್ರದಲ್ಲಿ ಈ ರೀತಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ ಅವನು. ಈಗ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆ ಕೊಡ್ತಾರೆ ಇವರು. ಅನ್ಯತಾ ಪುನಶ್ಚೇತನ ಕಾರಣವಾದ ಆಕ್ಷಿಪ್ಯತೆ. ಅನ್ಯಥಾ ಅಂತಂದ್ರೆ ಇಲ್ಲಿ ಈ ಚೇತನವೇ ಕಾರಣವಾದ ಅಂತ ಹೇಳಿ, ಜಗತ್ತಿಗೆ ಚೇತನವೇ ಕಾರಣ ಅಂತ ಹೇಳಿ ಈ ಒಂದು ವಾದ ಅಂದ್ರೆ ಅದ್ವೈತ ವೇದಾಂತಿಗಳ ವಾದ. ಅದ್ವೈತ ವೇದಾಂತಿಗಳು ಏನ್ ಹೇಳ್ತಾರ, ಚೇತನವೇ ಜಗತ್ತಿಗೆ ಕಾರಣ ಅಂತ ಹೇಳಿ ಇವರು ವಾದವನ್ನ ಮತ್ತೊಂದು ಬಗೆಯಲ್ಲಿ ಅವನು ಆಕ್ಷೇಪ ಮಾಡ್ತಾನ ಅಂತ. ಆಕ್ಷಿಪ್ಯತೆ ಅಂತ ಅನ್ಯತಾ ಆಕ್ಷಿಪ್ಯತೆ. ಅನ್ಯತಾ ಅಂದ್ರೆ ಬೇರೊಂದು ರೀತಿಯಲ್ಲಿ ಅವರು ಆಕ್ಷೇಪವನ್ನ ಮಾಡ್ಕೊಂಡು ಬಂದಾನ. ಹಿಂದೂ ಆಕ್ಷೇಪ ಮಾಡ್ಯಾನ, ಈಗ ಮತ್ತೊಂದು ರೀತಿಯಿಂದ ಆಕ್ಷೇಪವನ್ನ ಮಾಡ್ತಾನ ಅಂತ. ಚೇತನಾತ್ ಹಿ ಜಗತ್ ಪ್ರಕ್ರಿಯಾಯಾಂ ಆಶ್ರೀಯಮಾಣಾಯಾಂ ಹಿತಾಕರಣಾದಯೋ ದೋಷ ಪ್ರಸಜ್ಜಂತೆ. ಚೇತನಾತ್ ಹಿ ಜಗತ್ ಪ್ರಕ್ರಿಯಾಯಾಂ ಅಂದ್ರೆ ಇಲ್ಲಿ ಚೇತನದಿಂದಲೇ ಜಗತ್ತನ್ನುವಂತಹದ್ದು ಹುಟ್ಟುತ್ತದ ಅಂತ ನಾವು ಒಂದ್ ವೇಳೆ ಹಿಂಗೆ ಹೇಳ್ತೀವಿ ಅಂತಂದ್ರ, ಇಲ್ಲಿ ಚೇತನವಾಗಿರ್ತಕ್ಕಂಥದ್ದು ಯಾವುದು ಬ್ರಹ್ಮ, ಆ ಬ್ರಹ್ಮದಿಂದಲೇ ಈ ಜಗತ್ತನ್ನುವಂತಹದ್ದು ಉಂಟಾಗೈತಿ ಅಂತ ಒಂದ್ ವೇಳೆ ನೀವು ಹೇಳುವುದಾದ್ರ, ಹಂಗ ಹೇಳುದಾದ್ರೆ ಏನಾಗ್ತೈತಿ ಅಲ್ಲಿ ಹಿತಾಕರಣವೇ ಕರ್ಣಾದಯ ದೋಷ ಪ್ರಸಜ್ಜಂತೆ. ಇಲ್ಲಿ ಹಿತಾಕರಣವೇ ಮೊದಲಾಗಿರ್ತಕ್ಕಂಥ ದೋಷಗಳು ಅವು ಉಂಟಾಗ್ತಾ ಇದ್ದಾವೆ. ಕುತಃ, ಹೇಗೆ ಅದು ಆ ದೋಷಗಳು ಹೇಗೆ ಬರ್ತಾ ಇದ್ದಾವೆ, ಯಾಕೆ ಬರ್ತಾ ಇದ್ದಾವೆ ಅಂತಂದ್ರೆ ಇತರವು ವ್ಯಪದೇಶಾತ್, ಇಲ್ಲಿ ಮತ್ತೊಂದು ಉಪದೇಶ ಅನ್ನುವಂತಹದ್ದು ಇದೆ ಅಂತ ಹೇಳ್ತಾನ ನಾವು. ಅದ್ರ ಬಗ್ಗೆ ಮತ್ತೆ ಭಾಷ್ಯದಲ್ಲಿ ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಅದು ಇತರ ಉಪದೇಶ ಏನಪ್ಪಾ ಅಂತಂದ್ರೆ, ಇತರಸ್ಯ ಶಾರೀರಸ್ಯ ಬ್ರಹ್ಮಾತ್ಮತ್ವಂ ವ್ಯಪದಿಶತಿ ಶ್ರುತಿ. ಇಲ್ಲಿ ಇತರಸ್ಯ ಅಂದ್ರೆ ಇಲ್ಲಿ ಬೇರೊಬ್ಬನಾಗಿರ್ತಕ್ಕಂಥವನು ಯಾರು, ಶಾರೀರ. ಈ ಬ್ರಹ್ಮಕ್ಕಿಂತಲೂ ಬೇರೆಯಾಗಿ ಒಬ್ಬ ಜೀವದಾನಿಲ್ರಿ ಇಲ್ಲಿ. ಶಾರೀರ ಅಂದ್ರೆ ಜೀವ. ಆ ಜೀವನಿಗೆ ಬ್ರಹ್ಮಾತ್ಮತ್ವವನ್ನ ಶ್ರುತಿ ಉಪದೇಶ ಮಾಡ್ತದ ಅಂತ. ಜೀವ ಅವನು ಬ್ರಹ್ಮವೇ ಅಂತ, ಜೀವ ಬ್ರಹ್ಮನಿಕ್ಕಿಂತಲೂ ಬೇರೆ ಅಲ್ಲ ಅಂತೇಳಿ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡ್ತದ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಸ ಆತ್ಮ ತತ್ವಮಸಿ ಶ್ವೇತ ಕೇತೋ ಇತಿ ಪ್ರತಿಬೋಧನಾತ್.
ಹ್ಮ್ ಇಲ್ಲಿ ಉದ್ಧಾಲಕ ಮಹರ್ಷಿಗಳು ಹ್ಮ್ ಶ್ವೇತಕೇತುವನ್ನ ಕುರಿತು ಹ್ಮ್ ಅವಾಗ ಅಲ್ಲಿ ಅವ್ರೇನು ಉಪದೇಶ ಮಾಡಿದ್ದಾರೆ? ಹ್ಮ್ ಸ ಆತ್ಮ ಶ್ವೇತಕೇತು, ಹ್ಮ್ ಏ ಶ್ವೇತಕೇತುವೆ ಆ ಆತ್ಮನೇ ನೀನಾಗಿದ್ದಿ ಅಂತ, ಹ್ಮ್ ಅದೇ ನೀನದಿ ಅಂತ ಹೇಳಿ, ಹ್ಮ್ ಅದೇ ನೀನು ಅಂತಂದ್ರೆ ಏನು, ಬ್ರಹ್ಮವೇ ನೀನದಿ ಅಂತ ತತ್ವಮಸಿ ಮಹಾವಾಕ್ಯವನ್ನ ಹ್ಮ್ ಅಲ್ಲಿ ಅನೇಕ ದೃಷ್ಟಾಂತವನ್ನ ಕೊಟ್ಟು ಸ ಹ್ಮ್ ಆತ್ಮ ತತ್ವಮಸಿ ಶ್ವೇತಕೇತು, ಹ್ಮ್ ಆ ಆತ್ಮನೇ ನೀನಾಗಿದ್ದೀಯಾ, ಹ್ಮ್ ತತ್ವಮಸಿ ಅಂದ್ರೆ ಏನು, ಆ ಬ್ರಹ್ಮವೇ ನೀನಾಗಿದ್ದೀಯಾ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಅಲ್ಲಿ ಶ್ರುತಿಯೊಳಗ ಹ್ಮ್ ನಮಗ ಉಪದೇಶ ಮಾಡಿ ಕೊಟ್ಟಾರಿಲ್ರಿ, ಅಲ್ಲಿ ಉಪದೇಶ ಹೇಳಿದಾರಲ್ರಿ ಈಗ ಅಲ್ಲಿ. ಹೌದು ಹೌದು ಅಂದ್ರೆ ಶಾರೀರ ಅಂದ್ರೆ ಯಾರು? ಜೀವ. ಹ್ಮ್ ಜೀವನಿಗೆ ಬ್ರಹ್ಮ ಸ್ವರೂಪವನ್ನು ಉಪದೇಶ ಮಾಡಿದ್ದಾರೆ, ಹ್ಮ್ ಶ್ರುತಿನೇ ಆಯ್ತಲ್ಲ, ಹ್ಮ್ ಮತ್ ನೀವು ಅಂತದನ್ನ ಒಪ್ಲೇಬೇಕು. ಹೌದು ಹಾ, ಯತ್ ವಾ ಇತರಸ್ಯ ಚ ಬ್ರಹ್ಮಣ ಶಾರೀರತ್ವಂ ವ್ಯಪದಿಶತಿ ತತ್ ಸೃಷ್ಟ್ವಾ. ಮತ್ತೆ ಅದನ್ನ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಹ್ಮ್ ಯದ್ವಾ ಇತರಸ್ಯ ಚ ಹ್ಮ್ ಬ್ರಹ್ಮಣ ಶಾರೀರಾತ್ಮತ್ವಂ ವ್ಯಪದಿಸತಿ. ಹ್ಮ್ ಇಲ್ಲಿ ಹೀಗೆ ಶಾರೀರನಾಗಿರ್ತಕ್ಕಂಥವನು, ಹ್ಮ್ ಇತರ ಅಂತಂದ್ರೆ ಯಾರು? ಇಲ್ಲಿ ಮತ್ತೊಬ್ಬ ಅಂದ್ರೆ ಇಲ್ಲಿ ಜೀವ ಅಂತ. ಹ್ಮ್ ಆ ಬ್ರಹ್ಮಕ್ಕ ಶಾರೀರಾತ್ಮವನ್ನ ಉಪದೇಶ ಮಾಡಿದ್ದಾರೆ ಅಂತ ಹ್ಮ್ ಇಲ್ಲಿ ಮತ್ತೊಂದು ರೀತಿ ಹೇಳ್ತಾರ ಅವರು. ಹ್ಮ್ ಬ್ರಹ್ಮ ಹ್ಮ್ ಇಲ್ಲಿ ಶಾರೀರ ಅಂದ್ರೆ ಜೀವಾತ್ಮನೇ ಆಗಿದ್ದಾನೆ ಅಂತ ಇಲ್ಲಿ ಬ್ರಹ್ಮ. ಹ್ಮ್ ಹೇಗೆ ಅಂತಂದ್ರೆ ಹ್ಮ್ ಅದಕ್ಕೆ ಶ್ರುತಿ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ಅವರು. ಹ್ಮ್ ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್. ಹ್ಮ್ ನೋಡಿ, ತೈತ್ತಿರ ಉಪನಿಷತ್ನಲ್ಲಿ ಏನ್ ಹೇಳ್ತು? ಹ್ಮ್ ಬ್ರಹ್ಮ ಏನ್ ಮಾಡಿಬಿಟ್ಟ? ಈ ಶರೀರಾದಿಗಳನ್ನು ಸೃಷ್ಟಿ ಮಾಡಿದ. ಹ್ಮ್ ಶರೀರಾದಿಗಳು ಇವೇನು ಕೆಲಸ ಮಾಡ್ಲಿಲ್ಲ ಇವು. ಹ್ಮ್ ಅವ ವಿಚಾರ ಮಾಡಿದ, ಹ್ಮ್ ಓಹೋ ಇದು ನನ್ನ ಹೊರತು ಹ್ಮ್ ಇದು ಕೆಲಸ ಮಾಡಕ್ಕೆ ಚಲನವನ್ನ ಆಗುದಿಲ್ಲ ಅಂತೇಳಿ ಹ್ಮ್ ತತ್ ಸೃಷ್ಟ ಅಂದ್ರೆ ಶರೀರ ಸೃಷ್ಟಿ ಮಾಡಿ ಹ್ಮ್ ಅದರಲ್ಲಿ ಜೀವ ರೂಪದಿಂದ ಅವನೇ ಪ್ರವೇಶ ಆದ ಅಂತ. ಹ್ಮ್ ತತ್ ಸೃಷ್ಟ ತದೇವಾನುಪ್ರಾವಿಶತ್. ಹ್ಮ್ ಇಲ್ಲಿ ಪರಮಾತ್ಮನೇ ಜೀವ ರೂಪದಿಂದ ಪ್ರವೇಶ ಆಗಿ ಅನ್ನೋದಿಲ್ರಿ ಇಲ್ಲಿ. ಹೌದು ಹೌದು ಬ್ರಹ್ಮನೇ ಹ್ಮ್ ಇಲ್ಲಿ ಇದರಲ್ಲಿ ಈ ಶರೀರದೊಳಗ ಹ್ಮ್ ಅವನೇ ಪ್ರವೇಶ ಆಗಿದಾನ. ಹ್ಮ್ ಅಂದ ಬಳಕ ಇಲ್ಲಿ ಜೀವ ಅಂತ ಏನ್ ಕರೆಸ್ಕೊಂಡಾನಲ್ಲ, ಹ್ಮ್ ಮತ್ತ ಅವನು ಪರಮಾತ್ಮನ ಹೋದಿಲ್ರಿ ಅವನು. ಹೌದು ಹೌದು ಇಲ್ಲಿ ಬ್ರಹ್ಮ ಅನ್ನುವಂತದ್ದೇ ಇಲ್ಲಿ ಜೀವ ಆಗಿದಾನ ಹ್ಮ್ ಅಂತೇಳಿ ಈ ರೀತಿಯಾಗಿ ಒಂದು ಸೃಷ್ಟಿ ಅನ್ನುವಂತಹದ್ದನ್ನ ಅಲ್ಲಿ ಹೇಳ್ಕೊಂಡ್ ಬಂದಾರ. ಹ್ಮ್ ಇತಿ ಸೃಷ್ಟುರೇವ ಅವಿಕೃತಸ್ಯ ಬ್ರಹ್ಮಣಃ ಕಾರ್ಯಾನುಪ್ರವೇಶೇನ ಶಾರೀರಾತ್ಮತ್ವ ಪ್ರದರ್ಶನಾತ್. ಇಲ್ಲಿ ಅವಿಕೃತಸ್ಯ ಅಂದ್ರೆ ವಿಕಾರವಿಲ್ಲದೆ ಇರತಕ್ಕಂತ ಹ್ಮ್ ಯಾವ ಬ್ರಹ್ಮಣಃ, ಬ್ರಹ್ಮ ಅನ್ನುವಂತಹದ್ದೇನಾದ ಹ್ಮ್ ಸೃಷ್ಟುರೇವ ಹ್ಮ್ ಅವನೇ ಸೃಷ್ಟಿಯನ್ನ ಮಾಡಿರ್ತಕ್ಕಂಥವನು ಅಂತ. ಹ್ಮ್ ವಿಕಾರ ಇಲ್ಲದೆ ಇರತಕ್ಕಂತ ಯಾವ ಬ್ರಹ್ಮದಾನಲ್ಲ ಹ್ಮ್ ಅವನೇ ಇಲ್ಲಿ ಸೃಷ್ಟಿಯನ್ನ ಮಾಡಿ ಸರಿಯಾದ ಸೃಷ್ಟಿ ಮಾಡಿದಾನ ಅವನ ಓದಿಲ್ರಿ. ಹೌದು ಹೌದು ಕಾರ್ಯಾನುಪ್ರವೇಶೇನ ಹ್ಮ್ ಕಾರ್ಯವಾಗಿರ್ತಕ್ಕಂಥ ಶರೀರ, ಹ್ಮ್ ಆ ಶರೀರದೊಳಗ ಅನುಪ್ರವೇಶೇನ ಹ್ಮ್ ಅಂದ್ರೆ ಅದ್ರೊಳಗೆ ಪ್ರವೇಶ ಆಗ್ಯಾನ. ಹ್ಮ್ ಯಾರು? ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮವೇ ಹ್ಮ್ ಅದ್ರೊಳಗ ಶರೀರದೊಳಗ ಸೃಷ್ಟಿ ಮಾಡಿದಾನ. ಹ್ಮ್ ಶಾರೀರಾತ್ಮತ್ವ ಪ್ರದರ್ಶನಾತ್ ಅಂದ್ರೆ ಅಲ್ಲಿ ಶಾರೀರಾತ್ಮನಾಗಿರ್ತಕ್ಕಂಥವನು ಅಲ್ಲಿ ಪ್ರವೇಶ ಆಗಿದ್ದಾನೆ ಅಂತೇಳಿ ಹ್ಮ್ ಈ ರೀತಿ ಶ್ರುತಿ ಅನ್ನುವಂತಾದ ನಮಗ ಹೇಳ್ಕೊಂಡು ಬಂದದ. ಹ್ಮ್ ಯಾಕಂದ್ರ ಅನೇನ ಜೀವನಾತ್ಮನ ಪ್ರವೇಶ ನಾಮರೂಪ ವ್ಯಾಕರವಾಣಿ. ಹ್ಮ್ ಅಲ್ಲಿ ಜೀವನನ್ನುವಂಥವನು ಅಲ್ಲಿ ಆತ್ಮರೂಪದಿಂದ ಹ್ಮ್ ಆ ಶರೀರದೊಳಗ ಒಳ ಹೊಕ್ಕಿದಾನಂತ ಅವನು. ಹೌದು ಅವನು ನಾಮರೂಪಗಳನ್ನ ವಿಂಗಡನ ಮಾಡಿದಾನ. ಹ್ಮ್ ಮತ್ತೆ ಶರೀರ ನಾಮರೂಪಗಳಿಂದ ವಿಂಗಡನಾಗಿ ತೋರ್ತದಲ್ರಿ ಇವಾಗ. ಹ್ಮ್ ಕೈ, ಕಾಲು, ಹೊಟ್ಟೆ ಇವೆಲ್ಲ ತಲಿ ಇವೆಲ್ಲ ಇಷ್ಟು ಬೇರೆ ನಾಮರೂಪಗಳು ಭಿನ್ನ ಭಿನ್ನವಾಗಿ ತೋರಕತ್ತಾವಲ್ರಿ. ಹ್ಮ್ ಇದನ್ನ ವಿಂಗಡನ ಮಾಡಿ ಈ ಶರೀರವನ್ನು ಸೃಷ್ಟಿ ಮಾಡಿ ಇದ್ರೊಳಗ ಆತ್ಮರೂಪದಿಂದ ಜೀವನೇ ಪರಮಾತ್ಮನೇ ಇಲ್ಲಿ ಏನಾಗಿದ್ದಾನ ಹ್ಮ್ ಅನುಪ್ರವೇಶ ಮಾಡಿದಾನೆ ಅಂತ. ಹ್ಮ್ ಜೀವರೂಪದಿಂದ ಪ್ರವೇಶ ಮಾಡಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಇಲ್ಲಿ ಪರಮಾತ್ಮನೇ ಅದಾನ ಅಂತ. ಹ್ಮ್ ಇತಿ ಚ ಪರಾ ದೇವತಾ ಜೀವಂ ಆತ್ಮಶಬ್ದೇನ ವ್ಯಪದಿಶಂತಿ ನ ಬ್ರಹ್ಮಣಃ ಭಿನ್ನಃ ಶಾರೀರ ಇತಿ ದರ್ಶಯತಿ. ಹ್ಮ್ ಇಲ್ಲಿ ಪರಾದೇವತಾ ಹ್ಮ್ ಅಂದ್ರೆ ಪರಾದೇವತೆ ಅಂದ್ರೆ ಯಾರು? ಇಲ್ಲಿ ಪರಮೇಶ್ವರನೇ ಅಂತ. ಇಲ್ಲಿ ಹ್ಮ್ ಪರಮೇಶ್ವರನೇ ಏನಾಗಿದ್ದಾನೆ? ಇಲ್ಲಿ ಹ್ಮ್ ಜೀವಂ ಆತ್ಮಶಬ್ದೇನ ಅಂತ ಹೇಳ್ತಾರ ಅಲ್ಲಿ. ಹ್ಮ್ ಆ ಪರಮೇಶ್ವರನನ್ನೇ ಇಲ್ಲಿ
ಆ ಜೀವನನ್ನ ಆತ್ಮ ಅನ್ನುವಂತ ಶಬ್ದದಿಂದ ಹ್ಮ್ ಅಲ್ಲಿ ವ್ಯಪದಿಶಂತಿ, ಹ್ಮ್ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹ್ಮ್ ಅಂತ ತಿಳಿಸ್ಕೊಂಡು ಬಂದಾರ ಅಂತ ಹೇಳ್ತಾರೆ. ನ ಬ್ರಹ್ಮಣ ಭಿನ್ನ ಶಾರೀರ, ಅಲ್ಲಿ ಬ್ರಹ್ಮನಕ್ಕಿಂತಲೂ ಭಿನ್ನವಾಗಿ ಜೀವದಾನೇನಲ್ಲಿ, ಇಲ್ಲ. ಹ್ಮ್ ಇಲ್ಲಿ ಜೀವರೂಪದಿಂದ ಇರೋವನು ಬ್ರಹ್ಮವೇ ಅಂತ. ಹ್ಮ್ ಇಲ್ಲಿ ಬ್ರಹ್ಮ ಬೇರೆ ಜೀವ ಬೇರೆ ಅನ್ನುವಂಥದ್ದು ಇಲ್ಲವೇ ಇಲ್ಲಲ್ಲ. ಹೌದು. ಹಾ, ಇಲ್ಲಿ ಜೀವ ಬ್ರಹ್ಮ ಬೇರೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹ್ಮ್ ತಸ್ಮಾತ್ ಯದ್ ಬ್ರಹ್ಮಣ ಸೃಷ್ಟತ್ವಂ ತತ್ ಶಾರೀರಸ್ಯೈವ ಇತ್ಯತಃ, ಹ್ಮ್ ಅಂದ್ರೆ ಇಲ್ಲಿ ತಸ್ಮಾತ್ ಆದ್ದರಿಂದ ಹ್ಮ್ ಯತ್ ಬ್ರಹ್ಮಣ ಸೃಷ್ಟತ್ವಂ, ಹ್ಮ್ ಇದು ಸೃಷ್ಟಿಕರ್ತ ಯಾರು ಅಂದ್ರೆ ಬ್ರಹ್ಮ. ಹ್ಮ್ ಶರೀರಾದಿಗಳ ನಿರ್ಮಾಣ ಮಾಡಿರ್ತಕ್ಕಂಥವ್ನು ಬ್ರಹ್ಮನ ಓದಿಲ್ರಿ ಇದು. ಹೌದು ಹೌದು. ಇದು ಜೀವನ ಕೈಯಾಗ ಐತನ್ರಿ ಇದು? ಇಲ್ಲ. ಇಲ್ಲ. ಬ್ರಹ್ಮನ ಏನ್ ಮಾಡಿದಾನ, ಈ ಶರೀರ ಸೃಷ್ಟಿ ಮಾಡಿ ಹ್ಮ್ ತತ್ ಶಾರೀರಸ್ಯೈವ ಇತ್ಯತಃ ಸ ಸ್ವತಂತ್ರ ಕರ್ತ ಸನ್, ಹ್ಮ್ ಅವನು ಸ್ವತಂತ್ರನಾಗಿದ್ದುಕೊಂಡು, ಹ್ಮ್ ಯಾರಿಲ್ಲಿ ಬ್ರಹ್ಮ ಅಂತ, ಹ್ಮ್ ಅದು ಶಾರೀರದ ಹೋದಿಲ್ರಿ ಅವನು. ಹೌದೌದು. ಇಲ್ಲಿ ಶಾರೀರ ಅಂದ್ರೆ ಏನು, ಜೀವನ ಅಂತ. ಇಲ್ಲಿ ಬ್ರಹ್ಮ ಹ್ಮ್ ಈ ಜಗತ್ತನ್ನ ಈ ಶರೀರ ಸೃಷ್ಟಿ ಮಾಡಿದಾನಲ್ಲ, ಹ್ಮ್ ಅಲ್ಲಿ ಇದ್ರ ಕರ್ತೃ ಇಲ್ಲಿ ಯಾರಂದ್ರೆ ಇಲ್ಲಿ ಯಾರು ಜೀವ ಅಲ್ರಿ ಇವಾಗ. ಇಲ್ಲಿ ಹೌದು ಹೌದು. ಶಾರೀರಸ್ಯೈವ ಅಂತ ಹೇಳ್ತಾರ ಅವರು, ಹ್ಮ್ ಅಂದ್ರೆ ಜೀವನದೇ ಅಂತ ಇದು. ಹ್ಮ್ ಈ ಸೃಷ್ಟಿ ಐತಲ್ಲ, ಇದು ಬ್ರಹ್ಮನ ಸೃಷ್ಟಿ ಐತಲ್ಲ ಅದು, ಹ್ಮ್ ಅದು ಮತ್ತೆ ಅಲ್ಲಿ ಒಳಗೆ ಬ್ರಹ್ಮನೇ ಇಲ್ಲಿ ಜೀವರೂಪದಿಂದ ಬಂದ್ ಪ್ರವೇಶ ಆಗ್ಯಾನಂದ ಬಳಕ ಹ್ಮ್ ಆ ಜೀವರೂಪದಿಂದ ಇರೋನ್ ಯಾರು ಮತ್ತೆ ಅಲ್ಲಿ ಬ್ರಹ್ಮ ಓದಿಲ್ರಿ ಈಗ ಅಲ್ಲಿ. ಹೌದು ಹೌದು. ಹಾ, ತತ್ ಶಾರೀರಸ್ಯೈವ ಇತ್ಯತಃ ಸ್ವತಂತ್ರ ಕರ್ತ ಸನ್, ಮತ್ತೆ ಸ್ವತಂತ್ರದಾನ ಅವನಲ್ಲಿ, ಹ್ಮ್ ಅವೇನು ಪರತಂತ್ರ ಅಲ್ಲ. ಹ್ಮ್ ಸನ್ನಿಹಿತಮೇವ ಆತ್ಮನಃ ಸೌಮನಸ್ಯ ಕರಂ ಕುರ್ಯಾತ್. ಹ್ಮ್ ಮತ್ತಲ್ಲಿ ಆತ್ಮನಾಗಿರ್ತಕ್ಕಂಥವನು ಹ್ಮ್ ತನಗೆ ಹಿತವಾಗಿದ್ದನ್ನೇ ಅವನು ಮಾಡ್ಕೊಳ್ಬೇಕಿಲ್ರಿ. ಹೌದು. ಅವನಿಗೆ ಒಳ್ಳೆ ಸನ್ಮಾನವನ್ನು ಉಂಟು ಮಾಡ್ತಕ್ಕಂಥ, ಯಾವಾಗಲೂ ಸುಖಾನೇ, ಯಾವಾಗಲೂ ಹಿತಾನೇ ಆಗಿರ್ಬೇಕು, ಹ್ಮ್ ಹಿತವಾಗಿದ್ದನ್ನೇ ಅವನು ಮಾಡ್ಕೊಳ್ಬೇಕಲ್ಲಿ. ಹ್ಮ್ ಯಾರೋ ಇಲ್ಲಿ ಜೀವರೂಪನಾಗಿರ್ತಕ್ಕಂಥ ಪರಮಾತ್ಮದನಲ್ಲ, ಹ್ಮ್ ಅವನು ಸ್ವತಂತ್ರನಾಗಿದ್ದುಕೊಂಡು ಹ್ಮ್ ತನಗೆ ಯಾವ್ದು ಹಿತ ಅನಿಸ್ತದೋ ಹ್ಮ್ ಅಂಥದ್ದು, ಅವನಿಗೆ ಒಳ್ಳೆ ಮನಸ್ಸಿಗೆ ಹಿತ ಆಗಿರ್ಬೇಕು, ಸುಖ ಆಗಿರ್ಬೇಕು, ಹ್ಮ್ ಅಂಥದ್ದನ್ನೇ ಮಾಡ್ಕೊಳ್ಬೇಕು. ಹ್ಮ್ ನ ಅಹಿತಂ, ಹ್ಮ್ ಆದ್ರೆ ಅಹಿತವಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ಬಾರ್ದು. ಅಹಿತ ಯಾವುದು ಅಂತಂದ್ರೆ ಹ್ಮ್ ಜನ್ಮ, ಹ್ಮ್ ಹುಟ್ಟುವುದು, ಹ್ಮ್ ಮರಣ, ಸಾವು, ಹ್ಮ್ ಜರ ಅಂತಂದ್ರೆ ಮುಪ್ಪು, ಹ್ಮ್ ಆಮೇಲೆ ಆರೋಗ್ಯಾದಿ ಹ್ಮ್ ಅನ್ನ ಜರ ರೋಗಾದಿ, ಹ್ಮ್ ಆರೋಗ್ಯ ಅಲ್ರಿ ಇದು, ರೋಗಾದಿ ಅಂತ. ರೋಗಾದಿ. ಮತ್ತೆ ನಮ್ಮ ಶರೀರದೊಳಗ ಮುಪ್ಪು ಬರ್ತದ, ರೋಗ ಬರ್ತದ, ಜನ್ಮ ಮರಣಗಳದಾವು. ಹ್ಮ್ ಇವೆಲ್ಲ ಅನರ್ಥಗಳ ಒಂದು ಸಮೂಹ ಅನ್ನುವಂತಹದ್ದನ್ನ, ಇವೆಲ್ಲ ಅಹಿತದಾವಲ್ರಿ ಅವನ್ನ. ಹ್ಮ್ ಇವು ಜೀವನಿಗೆ ಅಹಿತವನ್ನೇ ಉಂಟು ಮಾಡ್ತಾವಿಲ್ರಿ, ದುಃಖವನ್ನೇ ಕೊಡ್ತಾ ಇದ್ದಾವಲ್ರಿ. ಹೌದು ಹೌದು. ಮತ್ತೆ ಇಂಥ ಅಹಿತವಾಗಿರ್ತಕ್ಕಂಥದ್ದನ್ನ ಹ್ಮ್ ಅವ ಮಾಡಬಾರ್ದಾಗಿತ್ತು. ಹ್ಮ್ ಯಾಕಂದ್ರೆ ಸ್ವತಂತ್ರದಾನ ಅಂದ ಮೇಲೆ ತನಗೆ ಯಾವ್ದು ಹಿತ ಆಗ್ತಿತ್ತೋ ಅದನ್ನೇ ಮಾಡ್ಕೋಬೇಕಾಗಿತ್ತು ಇಲ್ಲಿ. ಹ್ಮ್ ಯಾಕಂತಂದ್ರೆ ಹೇಳ್ತಾರವರು, ಹ್ಮ್ ನಹಿ ಕಶ್ಚಿತ್ ಅಪರತಂತ್ರ ಬಂಧನಾಗಾರಂ ಆತ್ಮನ ಕೃತನು ಪ್ರವೇಶತಿ. ಹ್ಮ್ ಈಗ ಒಬ್ಬನೊಬ್ಬ ಪುರುಷ ಹ್ಮ್ ಈ ಜೈಲ್ ಅಂತ ಇರ್ತದಲ್ಲ, ಜೈಲ್ ರೀ, ಹ್ಮ್ ಒಳಗೆ ಹಾಕ್ತಾರಲ್ರಿ ಇಲ್ಲಿ, ಹ್ಮ್ ಹಂಗ ಇಲ್ಲಿ ಅಪರತಂತ್ರ ಅಂದ್ರೇನು, ಸ್ವತಂತ್ರನಾಗಿರ್ತಕ್ಕಂಥವನು ಅಂತ. ಹ್ಮ್ ಸ್ವತಂತ್ರನಾಗಿರ್ತಕ್ಕಂಥವನು ಕಶ್ಚಿತ್ ಹ್ಮ್ ಯಾವನೇ ಆಗ್ಲಿ ಹ್ಮ್ ಜೈಲನ್ನ ತಯಾರು ಮಾಡಿ ತಾನು ಹೋಗಿ ಜೈಲ್ನಾಗ ಬಂದಿ ಆಗ್ತಾನನ್ರಿ ಅವನು. ಇಲ್ಲ ಇಲ್ಲ ಇಲ್ಲ. ತಾನೇ ಸ್ವತಂತ್ರದಾನ, ತಾನೇ ಈ ಜೈಲ್ ಇದನ್ನ ತಯಾರು ಮಾಡ್ಕೊಂಡಾನೀಗ. ಹ್ಮ್ ಜೈಲ್ ತಯಾರು ಮಾಡ್ಕೊಂಡು ಅದ್ರಾಗ ಹೋಗಿ ಪ್ರವೇಶ ಆಗಿ ಜೈಲ್ನಾಗ ಕುಂಡಿರ್ತಾನನ್ರಿ ಅವ? ಇಲ್ಲ ಇಲ್ಲ. ಇಲ್ಲ. ಹ್ಮ್ ಯಾಕಂದ್ರೆ ಪರತಂತ್ರದಾನ ಅಂದ್ರೆ ಆ ಮಾತು ಬೇರೆ. ಹ್ಮ್ ಏನೋ ಒಬ್ರು ಬಾದಿಂದೊಳಗದಾನಪ್ಪ ಅಂದ್ರೆ ಏನೋ ತಪ್ಪು ಮಾಡಿದಾಗ ಅವನ ಬಂದು ಇವನ ಜೈಲ್ನಾಗ ಹಾಕಬಹುದು. ಹ್ಮ್ ಆದ್ರೆ ಇಲ್ಲಿ ಜೀವ ಬ್ರಹ್ಮರೂಪದಾನ ಅಂತ ಅಂದ ಬಳಕ ಇವನೇ ಸೃಷ್ಟಿ ಮಾಡ್ಕೊಂಡ ಅಂದ ಬಳಕ ಮತ್ತ ತನ್ನ ಹಿತವಾದದ್ದನ್ನೇ ಮಾಡ್ಕೊಳ್ಬೇಕಾಗಿತ್ತು. ಈ ಜನ್ಮ ಮರಣ ಮುಪ್ಪು ರೋಗ ಇವೆಲ್ಲ ಅನರ್ಥಗಳ ಸಮೂಹವನ್ನ ಇವ ಅಹಿತವಾದದ್ದನ್ನ ಯಾಕೆ ಮಾಡ್ಕೊಂಡ ಅಂತ ಇಲ್ಲಿ ಅವನು ಪೂರ್ವ ಪಕ್ಷಿ ಪ್ರಶ್ನೆ ಇರ ಒಂದು. ಈಗ ನೈ ಕಶ್ಚಿತ್ ಅಪರತಂತ್ರ ಬಂಧಾಗಾರಂ ಆತ್ಮನ ಕೃತ್ವ ಅನುಪ್ರವಿಶತಿ ಅಂದ್ರೆ ಇಲ್ಲಿ ಬಂಧನಾಗಾರಂ ಅಂತಂದ್ರೆ ಇದು ಜೈಲು ಅಂತ. ಇಲ್ಲಿ ತಾನ ಮಾಡ್ಕೊಂಡನಲ್ಲಿ ಇದನ್ನ ಜೀವರೂಪನಾಗಿರ್ತಕ್ಕ ಪರಮಾತ್ಮ ಅದ್ರೊಳಗೆ ಪ್ರವೇಶ ಮಾಡಿ ಜೈಲ್ ಅನ್ನುವಂತಹದ್ದನ್ನ ಇಲ್ಲಿ ತಾನ ಮಾಡ್ಕೊಂಡು
ತಾನೇ ಮಾಡಿ ಅದ್ರೊಳಗೆ ಪ್ರವೇಶ ಆಗಿದಾನಲ್ಲ, ಹ್ಮ್ ಇದು ಹೇಗೆ ಸರಿ ಅಂತ ಕೇಳ್ತಾ ಇದ್ದಾರೆ ಅವರು. ಹ್ಮ್ ನಚ ಸ್ವಯಂ ಅತ್ಯಂತ ನಿರ್ಮಲ ಸನ್ ಅತ್ಯಂತ ಮಲಿನಂ ದೇಹಂ ಆತ್ಮತ್ವೇನ ಉಪಾಯಾತ್. ಈಗ ಸ್ವತಃ ಹೇಗಿದ್ದಾನೆ? ಅತ್ಯಂತ ನಿರ್ಮಲ, ಹ್ಮ್ ಅತ್ಯಂತ ಶುದ್ಧನಾಗಿಲ್ರಿ ಆತ್ಮ. ಹೌದು ಹೌದು. ತಾನು ಅತ್ಯಂತ ಶುದ್ಧನಾಗಿದ್ದುಕೊಂಡು ಹ್ಮ್ ಅತ್ಯಂತ ಮಲಿನಂ ದೇಹಂ, ಹ್ಮ್ ಅತ್ಯಂತ ಮಲಿನ ಅಂದ್ರೆ ಅತ್ಯಂತ ಅಸಹ್ಯವಾಗಿರ್ತಕ್ಕಂಥದ್ದು ಈ ದೇಹ. ಹ್ಮ್ ಈ ದೇಹವನ್ನ ಇದನ್ನ ಹ್ಮ್ ತಾನಂತ ಹೇಳಿ ನಚ ಆತ್ಮತ್ವೇನ ಉಪಾಯಾತ್, ಹ್ಮ್ ಇದನ್ನ ತಾನು ಅಂತ ಹೇಳಿ ಇದನ್ನ ಏನು ಒಪ್ಕೊಳ್ತಾನೇನು ಅವನು? ಇಲ್ಲ. ಯಾಕಂದ್ರೆ ಅತ್ಯಂತ ಶುದ್ಧದಾನ, ಹ್ಮ್ ಶುದ್ಧನಾಗಿದ್ದುಕೊಂಡು ಅತ್ಯಂತ ಮಲಿನವಾಗಿರ್ತಕ್ಕಂಥ ದೇಹವನ್ನೇ ಇದೇ ನಾನು ಅಂತ ಹೇಳಿ ಹ್ಮ್ ಇಲ್ಲಿ ಅವ ಒಪ್ಕೊಳ್ತಾನೇನು ಅಂತಂದ್ರೆ ಇಲ್ಲ. ಹ್ಮ್ ಒಪ್ಕೊಳ್ಳೋದಿಲ್ಲ ಅಂತ, ಹ್ಮ್ ಒಪ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಹ್ಮ್ ಕೃತಮಪಿ ಕಥಂಚಿತ್, ಒಂದ್ ವೇಳೆ ಒಪ್ಕೊಂಡ ಅಂತ ತಿಳ್ಕೊಳ್ಳೋಣ್ರು. ಹ್ಮ್ ಯತ್ ದುಃಖಕರಂ ತತ್ ಇಚ್ಛೆಯ ಜೈಹ್ಯಾತ್, ಹ್ಮ್ ಅಂದ್ರೆ ಯಾವುದು ದುಃಖ ಅಂತ ಗುರ್ತಾಗಿರ್ತದೋ ಹ್ಮ್ ಅದನ್ನ ತನ್ನ ಇಚ್ಛೆಯಿಂದ ಅವನು ಬಿಟ್ಟು ಬಿಡಬಹುದು. ಇಚ್ಛೆಯ ಜೈಹ್ಯಾತ್, ಹ್ಮ್ ತನ್ನ ಇಚ್ಛೆ ಮೂಲಕವಾಗಿ ಅದನ್ನ ತ್ಯಾಗ ಮಾಡಬಹುದು. ಹ್ಮ್ ಯಾವುದು ದುಃಖ ಐತೋ ಅದನ್ನ ತ್ಯಾಗ ಮಾಡಬಹುದು. ಹ್ಮ್ ಸುಖಕರಂ ಚ ಉಪಾದದೀತ, ಹ್ಮ್ ಯಾವುದು ಅತ್ಯಂತ ಸುಖಕರವಾಗಿದೆಯೋ ಹ್ಮ್ ಅದನ್ನ ಅವನು ಸ್ವೀಕಾರ ಮಾಡಬೇಕು ಅಂತ. ಹ್ಮ್ ಯಾವುದು ಸುಖವನ್ನ ಉಂಟು ಮಾಡ್ತದೋ ಅದನ್ನ ಅವನು ಹ್ಮ್ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದ್ರಿಂದ ಇಲ್ಲಿ ಹಿತಾಕರಣವೇ ಮೊದಲಾಗಿರ್ತಕ್ಕಂಥ ದೋಷಗಳು ಬರ್ತಾ ಇದ್ದಾವೆ ಅಂತ ಇಲ್ಲಿ. ಹ್ಮ್ ಯಾಕಂದ್ರೆ ಇಲ್ಲಿ ಜೀವ ಅಂದ್ರೆ ಪರಮಾತ್ಮನೇ ಅವನು. ಹ್ಮ್ ಆ ಪರಮಾತ್ಮ ಸ್ವತಂತ್ರದಾನ, ಅವನು ಏನ್ ಬೇಕಾದ್ ಮಾಡ್ಕೋಬಹುದಲ್ಲವ. ಹ್ಮ್ ಇಂಥ ಜನ್ಮ ಮರಣ ರೋಗ ಇವು ಮುಪ್ಪು ಇವು ಎಲ್ಲ ಯಾಕೆ ಮಾಡ್ಕೋಬೇಕಾಗಿತ್ತವ? ಹ್ಮ್ ಪರಮಾತ್ಮನೇ ಆದ ಬಳಿಕ ಹ್ಮ್ ಮತ್ತೆ ಹಿತವಾದದ್ದನ್ನೇ ಮಾಡ್ಕೋಬೇಕಾಗಿತ್ತಲ್ಲ, ಅವನು ಅಹಿತವಾದದ್ದನ್ನ ಯಾಕೆ ಮಾಡ್ಕೊಂಡ ಅಂತ ಹ್ಮ್ ಈ ಪ್ರಕಾರ ಪೂರ್ವ ಪಕ್ಷಿ ಆಕ್ಷೇಪ ಇಲ್ಲಿ. ಹ್ಮ್ ಸ್ಮರೇಚ್ಛ ಮಯಾ ಇದಂ ಜಗದ್ಬಿಂಬಂ ವಿಚಿತ್ರಂ ವಿರಚಿತಂ. ಹ್ಮ್ ಓ, ನನ್ನಿಂದ ಇದು ಈ ಜಗದ್ಬಿಂಬ ಅನ್ನುವಂತಹದ್ದು ವಿಚಿತ್ರವಾಗಿರ್ತಕ್ಕಂಥ ಹ್ಮ್ ಈ ಜಗದ್ಬಿಂಬ ಅನ್ನುವಂತಹದ್ದನ್ನ ಹ್ಮ್ ನಾನು ಇದನ್ನ ಮಾಡಿದೀನಿ ಅಂತೇಳಿ ಹ್ಮ್ ಸ್ಮರೇಚ್ಛ. ಸ್ಮರೇಚ್ಛ ಅಂತಂದ್ರೆ ಏನು? ಹ್ಮ್ ಇದನ್ನ ನೆನಪಿಸ್ಕೊಳ್ಬೇಕಂತ. ಹ್ಮ್ ಅದು ನೆನಪಿಸ್ಕೊಳ್ಳುವಂತಹದ್ದು ಮತ್ತೆ ಅವನಿಗೆ ನೆನಪಿರ್ಬೇಕಲ್ರಿ ಈಗ ಅದನ್ನ. ಹೌದು ಹೌದು. ಮಯ ಅಂದ್ರೆ ನನ್ನಿಂದ ಅಂತ. ಹ್ಮ್ ಇದಂ ಜಗದ್ಬಿಂಬಂ, ಹ್ಮ್ ಈ ಜಗದ್ಬಿಂಬ ಅನ್ನುವಂತಹದ್ದನ್ನ ವಿಚಿತ್ರಂ ವಿರಚಿತಂ, ಹ್ಮ್ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಈ ಜಗದ್ಬಿಂಬವನ್ನ ಹ್ಮ್ ನಾನು ಮಾಡಿದ್ದೀನಿ ಅಂತ ಹೇಳಿ ಹ್ಮ್ ಅವನು ನೆನಪಿಗೆ ತಂದುಕೊಳ್ಬೇಕು ಅಂತ. ಹ್ಮ್ ಸ್ಮರೇಚ್ಛ ಇತಿ ಸರ್ವೋ ಹಿ ಲೋಕಃ ಸ್ಪಷ್ಟಂ ಕಾರ್ಯಂ ಕೃತ್ವಾ ಸ್ಮರತಿ ಮಯ ಇದಂ ಕೃತಂ. ಹ್ಮ್ ಈಗ ಲೋಕದೊಳಗೆ ಎಲ್ಲರೂ ಏನಂತಾರಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ? ಹ್ಮ್ ಈ ಕೆಲಸ ನಾನು ಮಾಡೀನಿ, ಹ್ಮ್ ಮಯ ಇದಂ ಕೃತಂ. ಹ್ಮ್ ಇದು ನೆನಪಿಸ್ಕೊಳ್ತಾರೆ ಇಲ್ರಿ ಇವು. ಹೌದು ಹೌದು. ನಾನು ಈ ಕೆಲಸ ಮಾಡಿದೀನಿ ಅಂತ ಹೇಳಿ ಹ್ಮ್ ಲೋಕದಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಹ್ಮ್ ಅದನ್ನ ಯಾವ ರೀತಿಯಾಗಿ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾರೋ, ಹ್ಮ್ ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತಾರೋ ಅಂತ. ಹ್ಮ್ ಅಥವಾ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹ್ಮ್ ಯಥಾಚ ಮಾಯಾವಿ ಸ್ವಂ ಪ್ರಸಾರಿತಾಂ ಮಾಯಾಂ ಇಚ್ಛೆಯ ಅನಾಯಾಸೇನೆ ಉಪಸಂಹರತಿ. ಹ್ಮ್ ಯಥಾ ಅಂದ್ರೆ ಯಾವ ಪ್ರಕಾರವಾಗಿ ಹ್ಮ್ ಒಬ್ಬ ಮಾಯಾವಿಯಾಗಿರ್ತಕ್ಕಂಥವನು, ಮಾಯಾವಿದ್ಯೆ ಬಲ್ಲವನು, ಹ್ಮ್ ಅವ ಜಾದೂಗಾರ ಅಂತಾರಲ್ರಿ, ಅವ ಏನ್ ಮಾಡ್ತಾನ? ಸ್ವಯಂ ಪ್ರಸಾರಿತಾಂ, ಹ್ಮ್ ಅದನ್ನ ತಾನೇ ಹರಡಿಬಿಟ್ಟಾನ ಮಾಯೆಯನ್ನ. ಹ್ಮ್ ಕಣಕಟ್ಟು ವಿದ್ಯೆ ಅಂತಾರಲ್ಲ, ಮಾಯಾಜಾಲ, ಹೌದು ಹೌದು. ತಾನೇ ಹರಡಿದಾನ. ಹ್ಮ್ ಮಾಯಂ ಇಚ್ಛೆಯ ಅನಾಯಾಸೇನ, ಹ್ಮ್ ತನ್ನ ಇಚ್ಛೆಯಿಂದಲೇ ಸಾಕಪ್ಪ ಇನ್ನು ಇಲ್ಲಿವರೆಗೆ ತೋರಿಸಿದ್ ಸಾಕಂತೇಳಿ ಹ್ಮ್ ಆ ಮಾಯನ ತನ್ನೊಳಗೆ ಹೆಂಗ್ ಉಪಸಂಹಾರ ಮಾಡ್ಕೊಂಡ್ಬಿಡ್ತಾನೆ ಅದನ್ನ. ಹೌದು ಹೌದು. ಆ ಮಾಯನ ವಾಪಸ್ ತಕೊಂಡ್ಬಿಡ್ತಾನೆ ಅಲ್ಲಿ, ಹ್ಮ್ ಮತ್ತೆ ಏನು ತೋರಂಗಿಲ್ಲ. ಹ್ಮ್ ಆ ಮಾಯ ಹರಡಿದಾಗ ಅಲ್ಲಿ ಹ್ಮ್ ಅಲ್ಲಿ ವಿಚಿತ್ರವಾದನ್ನ ನೋಡ್ತೀವಿ ಅಲ್ಲಿ. ಹೌದು ಅವ ದಾರ ಮ್ಯಾಲೆ ಆಕಾಶಕ್ಕೆ ಹೋಗದ್ ಮ್ಯಾಲೆ ಹತ್ತಿ ಹೋದಂಗ ಆಗ್ತೈತಿ. ಹ್ಮ್ ಅಲ್ಲಿ ಒಂದಿಷ್ಟು ಏನಾದ್ರು ಕಲ್ ತಗೊಂಡು ನೋಟು ತಯಾರು ಮಾಡಿರ್ತಾನ, ಇನ್ನು ಏನೇನೋ ತನ್ನ ಮಾಯಾವಿದ್ಯೆಯಿಂದ ಅನೇಕ ಅಲ್ಲಿ ಮಾಯಾಜಾಲವನ್ನು ಹರಡಿ ಆಶ್ಚರ್ಯಕರವಾದದ್ದನ್ನು ತೋರಿಸ್ತಾನ. ಹ್ಮ್ ಯಾವಾಗ ಮಾಯಾ ತನ್ನೊಳಗೆ ಉಪಸಂಹಾರ ಮಾಡ್ಕೊಂಡ್ಬಿಟ್ನೋ ಅವಂದು ತೋರಂಗಿಲ್ಲ ಅವಾಗ, ಹ್ಮ್ ಅಲ್ಲಿ ಏನು ಇರಂಗಿಲ್ಲ ಅಂತ. ಹ್ಮ್ ಏವಂ ಶಾರೀರ ಅಪಿ, ಹ್ಮ್ ಹಾಗೆ ಇಲ್ಲಿ ಜೀವನೂ ಕೂಡ ಇಮಾಂ ಸೃಷ್ಟಿಯಂ ಉಪಸಂಹರೇತ್, ಹ್ಮ್ ಈ ಸೃಷ್ಟಿ ಅನ್ನುವಂತಾದ ತನ್ನಲ್ಲಿ ಉಪಸಂಹಾರ ಮಾಡ್ಕೋಬೇಕಾಗಿತ್ತು. ಹ್ಮ್ ಈ ಜೀವನಿಗೆ ಆಗ್ತೈತೇನ್ರಿ ಇದನ್ನ? ಈ ಸೃಷ್ಟಿಯನ್ನ ಜೀವನೇ ಮಾಡ್ಯಾನಲ್ಲಿ ಇವಾಗ ಅದನ್ನ. ಹ್ಮ್ ಹ್ಮ್ ಶಾರೀರ ಅಂದ್ರೆ ಜೀವ ಅಂದ್ರೆ ಅವನು ಪರಮಾತ್ಮನಲ್ರಿ ಈಗ ಅವನು. ಹೌದೌದು. ಮತ್ತೆ ಈ ಜೀವನಿಗೆ ಏನಾದ್ರೂ ಮತ್ತೆ ಇದನ್ನ ಸೃಷ್ಟಿ ಎಲ್ಲ ತನ್ನೊಳಗ ಉಪಸಂಹಾರ ಮಾಡ್ಕೊಳಿಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಸ್ವಮ್ಮಪಿ ತಾವತ್ ಶರೀರಂ ಶಾರೀರೋ ನ ಶಕ್ನೋತಿ
ಅನಾಯಾಸೇನ ಉಪಸಂಹರ್ತು. ಹ್ಮ್ ಈಗ ತನ್ನ ಶರೀರ ಐತಲ್ಲಪ್ಪ, ಜೀವನಿಗೆ ತನ್ನ ಶರೀರ ಐತಲ್ರಿ ಇವಾಗ, ಹ್ಮ್ ಹ್ಮ್ ಅದನ್ನ ಅನಾಯಾಸವಾಗಿ ಹ್ಮ್ ಯಾವತ್ತಾದ್ರೂ ಅದನ್ನ ಉಪಸಂಹಾರ ಮಾಡ್ಕೊಳಕ್ಕೆ ಇವನಿಗೆ ಸಾಧ್ಯ ಇದೇನು? ಹ್ಮ್ ಈ ಹೊರಗಿಂದ ಬೇಡ, ಸೃಷ್ಟಿಯನ್ನು ಬೇಡ ಬಿಡ್ರಿ. ಇವಾಗ ಹ್ಮ್ ತನ್ನ ಶರೀರವನ್ನೇ ಹ್ಮ್ ಇಲ್ಲಿ ಜೀವನಾಗಿರ್ತಕ್ಕಂಥವನು ಹ್ಮ್ ಈ ಸೃಷ್ಟಿ ಅನ್ನುವಂತಹದನ್ನ ಹ್ಮ್ ಇದು ಈ ಶರೀರವನ್ನ ಅನಾಯಾಸವಾಗಿ ತನ್ನೊಳಗೆ ಅದನ್ನ ಉಪಸಂಹಾರ ಮಾಡ್ಕೊಳಿಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಹ್ಮ್ ಆದ್ರಿಂದ ಏವಂ ಹಿತಕ್ರಿಯಾದಿ ಅದರ್ಶನಾತ್, ಹ್ಮ್ ಈ ರೀತಿಯಾಗಿ ಹಿತವನ್ನ ಉಂಟು ಮಾಡ್ತಕ್ಕಂತ ಹ್ಮ್ ಕ್ರಿಯಾದಿಗಳು ಹ್ಮ್ ಇವು ನಮಗ್ ಕಂಡು ಬರದೇ ಇರುವುದರಿಂದ ಹ್ಮ್ ಇದು ಅನ್ಯಾಯ. ಹ್ಮ್ ಚೇತನ ಜಗತ್ತಕ್ರಿಯ, ಹ್ಮ್ ಈ ಚೇತನದಿಂದ ಜಗತ್ತನ್ನುವಂತಹದ್ದು ಹುಟ್ಟೆದ ಅನ್ನುವಂತಹದ್ದು ಇದು ಅನ್ಯಾಯ ಅಂತ, ಸರಿಯಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ಚೇತನ ಜಗತ್ತು ಹುಟ್ಟೇ ಇಲ್ಲ. ಹ್ಮ್ ಯಾಕಂದ್ರೆ ಈ ಹಿತವಾಗಿರ್ತಕ್ಕಂತ ಕ್ರಿಯೆಗಳು ನಮಗ ಮಾಡಿಕೊಂಡದ್ದು ನಮ್ಗೆ ಎಲ್ಲಿ ಕಂಡು ಬಂದಾವು? ಹ್ಮ್ ಕಂಡು ಬಂದಿಲ್ಲ. ಆದ್ದರಿಂದ ಈ ಜಗತ್ತನ್ನುವಂತ ಚೇತನದಿಂದ ಇದು ಆಗಿಲ್ಲ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಇವನ ಆಕ್ಷೇಪ. ಹ್ಮ್ ಇಷ್ಟು ಆಕ್ಷೇಪ ಮಾಡಿದ ಬಳಿಕ ಹ್ಮ್ ಅಧಿಕಂತು ಭೇದ ನಿರ್ದೇಶಾತ್ ಅಂತ ಹೇಳಿ ಹ್ಮ್ ಇನ್ನ ಈ ಒಂದು ಆಕ್ಷೇಪವನ್ನ ಹ್ಮ್ ಇಲ್ಲಿ ನಿರಾಕರಣೆ ಮಾಡ್ತಾರ ಅವ್ರು. ಹ್ಮ್ ಈ ಸೂತ್ರದಲ್ಲಿ ಅಧಿಕಂತು ವೇದ ನಿರ್ದೇಶಾತ್ 22ನೇ ಸೂತ್ರದೊಳಗ ಈ ಮಾಡಿರ್ತಕ್ಕ ಆಕ್ಷೇಪ ಸರಿ ಅಲ್ಲಪ್ಪ ಅಂತೇಳಿ ಇವನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂತ ಹೋಗ್ತಾರ ಅದನ್ರಿ. ಹ್ಮ್ ಹ್ಮ್ ಅದನ್ನ ಮತ್ತೆ ನೋಡೋಣ.